ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ನಮ್ಮ ಪ್ರೀತಿಯ ಪತ್ರಿಜಿ ಗುರುಗಳಿಗೂ ಮಹಾವತಾರ ಬಾಬಾಜಿಯವರಿಗೂ ನಮ್ಮೆಲ್ಲರಿಗೂ ಇಂತಹ ಅದ್ಭುತವಾದ ವೇದಿಕೆಯನ್ನು ಕೊಟ್ಟ ರಂಗನಾಥ್ ಸರ್ ಹಾಗೂ ನನ್ನೆಲ್ಲ ಆತ್ಮ ಬಂಧುಗಳು ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಇವತ್ತಿನ ದಿನ ಸಾಕಷ್ಟು ಒಳ್ಳೆ ಕಾರ್ಯಕ್ರಮವನ್ನ ನಮ್ಮ ಬಳ್ಳಾರಿಯಿಂದ ಬಂದಂತಹ ಒಬ್ರು ಮಾಸ್ಟರ್ ಅವರು ಜ್ಞಾನ ಹಂಚಿಕೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇಂದಿನಂತೆ ನಮ್ಮ ಡಾಕ್ಟರ್ ಯಶೋಧ ಅವರು ಮುದ್ರೆಗಳ ಬಗ್ಗೆ ಹೇಳ್ಕೊಡ್ತಾರೆ. ನಂತರ ಧ್ಯಾನ ಮಾಡೋಣ ಎಲ್ಲರೂ ಒಟ್ಟಾಗಿ ತನ್ಮಯರಾಗಿ. ನಂತರ ನಾವೆಲ್ಲರೂ ಪ್ರೀತಿಯಿಂದ ಕಾಯ್ತಿರುವಂತಹ ಜ್ಞಾನ ಹಂಚಿಕೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಆತ್ಮದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಆತ್ಮ ಮತ್ತೆ ಕರ್ಮ ಇವುಗಳ ಬಗ್ಗೆ ಅದು ವಿಶಾಲವಾದ ಒಂದು ಸಬ್ಜೆಕ್ಟ್, ಅದು ವಿಷಯ. ಸೊ ಇದರಲ್ಲಿ ನಾವು ಆರಿಸ್ಕೊಂತಾ ಇರುವಂತದ್ದು ಕರ್ಮ ಸಿದ್ಧಾಂತದ ಬಗ್ಗೆ. ಸೊ ಕರ್ಮ ಸಿದ್ಧಾಂತ ಅಂತ ನಿಮ್ಗೆ ಕೇಳಿದ್ರೆ ನಿಮ್ಗೆ ಅದು ಯೋಚನೆ ಮಾಡ್ಬೋದು, ಎಂತ ಅದ್ಭುತವಾದ ವಿಷಯ. ಹಾಗಾಗಿ ಅದಕ್ಕೆಲ್ಲ ನಾವು ಸಮಯ ವ್ಯರ್ಥ ಮಾಡಿದೆ. ಇವಾಗ ನಾನು ಡಾಕ್ಟರ್ ಯಶೋಧ ಅವರಿಗೆ ಅಥವಾ ಆಯುರ್ವೇದ ಔಷಧಿ ಚಿಕಿತ್ಸೆಗಳು ಏನೇನಿದೆ ಮತ್ತೊಮ್ಮೆ ಆತ್ಮಬಂಧುಗಳನ್ನು ಎಲ್ಲರಿಗೂ ಪೂರ್ವಕವಾದ ಯಶೋಧ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ಇವತ್ತು ಶೂನ್ಯ ಮುದ್ರೆ ಬಗ್ಗೆ ತಿಳ್ಕೊಳ್ಳೋಣ. ಶೂನ್ಯ ಮುದ್ರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಮತ್ತೆ ಅದರ ಪ್ರಯೋಜನಗಳು ಏನೇನು ಅಂತ ನೀವು ತಿಳಿದುಕೊಂಡು ಅದು ಸಂಬಂಧಪಟ್ಟಂತಹ ತೊಂದರೆಗಳು ಯಾರಿಗಾದ್ರೂ ಇದ್ದಲ್ಲಿ ಅದನ್ನ ಇದರಿಂದ ಗುಣಪಡಿಸ್ಕೊಳ್ಬಹುದು ಅಂತ ಹೇಳ್ತಾ ಶೂನ್ಯ ಮುದ್ರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಮಧ್ಯದ ಬೆರಳು ಹೆಬ್ಬೆರಳಿನ ಬುಡಕ್ಕೆ ಹೋಗ್ಬೇಕು. ಈ ಹೆಬ್ಬೆರಳು ಈ ಮಧ್ಯದ ಬೆರಳಿನ ಹಿಂದೆ ಹೀಗೆ ಕ್ಲೋಸ್ ಮಾಡ್ಬೇಕು. ವೆರಿ ಸಿಂಪಲ್ ಇದು ನೋಡಿ, ಅಷ್ಟೇ. ಉಳಿದ 3 ಬೆರಳುಗಳು ನೇರವಾಗಿರ್ಬೇಕು. ಇದನ್ನ ಹೀಗೆ ಮೇಲ್ಮುಖವಾಗಿ ಇಟ್ಕೊಂಡು ಶೂನ್ಯ ಮುದ್ರೆಯನ್ನು ಮಾಡುವಂಥದ್ದು. ಈ ಶೂನ್ಯ ಮುದ್ರೆ ಪ್ರಮುಖವಾಗಿ ಮಹತ್ವಕರವಾಗಿ ಕಿವಿ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಇದು ಗುಣಪಡಿಸುತ್ತೆ. ಆಕಾಶ ತತ್ವ ಇರುವಂತಹ ಕಿವಿ ಮತ್ತು ಧ್ವನಿ ಪೆಟ್ಟಿಗೆಯಲ್ಲಿ ನಾವು ಶಬ್ದ, ನಾದ, ಧ್ವನಿ ಮತ್ತು ಹಾಗೇನೆ ಕಿವಿಯಲ್ಲಿ ಕೊಳವೆ ಆಕಾರ ಉಳ್ಳಂತಹ ಕಿವಿಯ ಅಂಗ, ಇದು ಪಂಚೇಂದ್ರಿಯಗಳಲ್ಲಿ ಒಂದು ಅಂಗ, ಕಿವಿ ಆರ್ಗನ್. ಹಾಗೇನೆ ಆಕಾಶ ತತ್ವ ಅನ್ನೋದು ಪಂಚಮಹಾಭೂತಗಳಲ್ಲಿ ಒಂದು ತತ್ವ. ಇದು ಕಿವಿಯಲ್ಲಿ ಇರುವಂತದ್ದು ಹಾಗೂ ಧ್ವನಿ ಪೆಟ್ಟಿಗೆಯಲ್ಲಿ ಇರುವಂತದ್ದು. ಕಿವಿ ಸೋರುವುದು, ಕಿವಿಡುತನ ತೊಂದರೆ ಇರುವಂತದ್ದು, ಹಾಗೇನೆ ಕಿವಿನಲ್ಲಿ ಏನಾದ್ರೂ ಸೋಂಕು ಉಂಟಾಗಿ ತೊಂದರೆ ಅನುಭವಿಸುತ್ತಾ ಇದ್ರೆ ಅಂತಹ ತೊಂದರೆಗಳಿಗೆ ಇದು ಶೂನ್ಯ ಮುದ್ರೆ ಮಹತ್ವವಾಗಿ ಮಾಡೋದ್ರಿಂದ ಇದು ಪ್ರಮುಖವಾಗಿ ಅದನ್ನ ಗುಣಪಡಿಸುತ್ತೆ. ಹಾಗೆ ಕಿವಿ ಸೋರೋದು ಇರುತ್ತೆ. ಕಿವಿ ಕೇಳಿಸದೇ ಇರೋಂತ ಮಕ್ಕಳಲ್ಲಿ ಹಾಗೂ ಮಾತು ಬಾರದಂತಹ ಮಕ್ಕಳಲ್ಲಿ ನೋಡಿ, ಇದು ಕಿವಿಗೆ ಸಂಬಂಧಪಟ್ಟಿದ್ದು ಹಾಗೂ ಧ್ವನಿಗೂ ಸಂಬಂಧಪಟ್ಟಿದ್ದಾಗಿದ್ರಿಂದ ಕೆಲವು ಮಕ್ಕಳಲ್ಲಿ ಧ್ವನಿ ಇನ್ನೂ ಮಾತಾಡ್ಲಿಕ್ಕೆ ಶುರು ಮಾಡಿರೋದಿಲ್ಲ. ಏಜ್ ಆಗ್ತಾ ಇದ್ರು ಅವರು ಸರಿಯಾಗಿ ಮಾತು ಬರ್ತಾ ಇರೋದಿಲ್ಲ. ಹಾಗೆ ಕಿವಿನೂ ಕೂಡ ಕೇಳಿಸ್ತಾ ಇರೋಂತ ಮಕ್ಕಳಲ್ಲಿ ಈ ಮುದ್ರೆಯನ್ನ ಮಾಡಿಸಿದ್ರೆ, ಅವರ ಕೈಯಲ್ಲಿ ಮಾಡಿಸಿದ್ರೆ, ಅವರಿಗೆ ಕಲಿಸ್ಕೊಟ್ಟು ಇದು ತುಂಬಾ ಉಪಯೋಗಕಾರಿಯಾಗಿ ಆ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತದೆ. ಹಾಗೇನೆ ಈ ಶೂನ್ಯ ಮುದ್ರೆಯ ಜೊತೆಗೆ ಪ್ರಾಣ ಮುದ್ರೆಯನ್ನು, ಈ ಶೂನ್ಯ ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆ ಮಾಡಿದಾಗೂ ಕೂಡ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಹಾಗೆ ಕಿವಿಯಲ್ಲಿ ನೋವು ಉಂಟಾದಾಗ ಕೇವಲ 5 ರಿಂದ 10 ನಿಮಿಷ ಮಾಡಿದಾಗ ಇದು ಇಮಿಡಿಯೇಟ್ ರಿಲೀಫ್ ಕೊಡುತ್ತೆ. ನೋವು ಇಮಿಡಿಯೇಟ್ ರಿಲೀಫ್ ಕೊಡೋದ್ರಿಂದ ಕಿವಿ ಸಮಸ್ಯೆ ಇದ್ದಾಗ ನೋವು ತ್ವರಿತವಾಗಿ ಇದು ಗುಣವನ್ನ ಕೊಡುತ್ತೆ. ಹಾಗೆ ಕಿವಿಯಲ್ಲಿ ಶಬ್ದ ಬರುತ್ತೆ ಒಳಗಡೆಯಿಂದ. ಹಲವಾರು ಜನ ಅದ್ರ ಶಬ್ದ ಬಾಧೆಯಿಂದ ನರಳ್ತಾ ಇರ್ತಾರೆ. ಸೊ ಅಂತವರು ಕೂಡ ಟಿನಿಟಸ್ ಅಂತ ಹೇಳ್ತೀವಿ. ಸೊ ಅದು ಶಬ್ದ ಬರುವಿಕೆಯಿಂದ ಅದು ಈ ಮುದ್ರೆ ಮಾಡೋದ್ರಿಂದ ತಪ್ಪಿಸ್ಕೊಳ್ಬಹುದು. ಹಾಗೇನೆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗಿದ್ದಾಗ ಶೂನ್ಯ ಮುದ್ರೆ ಒಳ್ಳೆಯದು. ಹಾಗೆ ವರ್ಟಿಗೋ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಕೆಲವರು, ಏಜ್ ಆದವರು. ತಲೆ ಸುತ್ತು ಬರುತ್ತೆ, ಯಾವ ಕಾರಣದಿಂದ ಬರುತ್ತೆ ಅಂತ ಗೊತ್ತಿರಲ್ಲ ಅವ್ರಿಗೆ. ವರ್ಟಿಗೋ ಸಮಸ್ಯೆ ಇದ್ದಂಥವರು ಕೂಡ ಈ ಶೂನ್ಯ ಮುದ್ರೆಯನ್ನ ಮಾಡೋದ್ರಿಂದ ಗುಣವನ್ನ ಕಾಣಬಹುದು. ಹಾಗೇನೆ ಇದು ಜನ್ಮತಃ ಕಿವಿಡುತನ ಇದ್ರೆ ಇದು
ಸಾಧ್ಯ ಇಲ್ಲ. ಈ ಶೂನ್ಯ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಆಕ್ಸಿಡೆಂಟ್ ಆಗಿ ಏನಾದರೂ ಕಿವಿ ಸಮಸ್ಯೆ ಉಂಟಾಗಿ ಏನಾದರೂ ಕಿವುಡುತನ ಉಂಟಾಗಿದ್ರೆ ಅವರಲ್ಲಿ ಹಾಗೇನೆ ಡಾಕ್ಟರ್ಸ್ ಏನಾದ್ರೂ ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗುತ್ತೆ, ನಿಮ್ಮ ತೊಂದರೆಗೆ ಸರ್ಜರಿ ಮಾಡ್ಬೇಕಾಗುತ್ತೆ ಅಂತ ಹೇಳಿದಂತ ಪಕ್ಷದಲ್ಲಿ ಸತತವಾಗಿ 40ರಿಂದ 60 ನಿಮಿಷಗಳ ಕಾಲ ಈ ಶೂನ್ಯ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಅದರಲ್ಲೂ ಕೂಡ ತ್ವರಿತವಾಗಿ ಗುಣವನ್ನ ಕಾಣಬಹುದು. ಆದ್ರೆ ಸತತವಾಗಿ ಮಾಡ್ಬೇಕು. ಇದನ್ನ ಈ ಮುದ್ರಾಭ್ಯಾಸವನ್ನ ಮಾಡ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ಸಮಯ ನಿಗದಿ ಇಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೇಕು ಅಂತ ಇಲ್ಲ. ಎನಿ ಟೈಮ್ ಮಾಡಬಹುದು. ದಿನದಲ್ಲಿ ಯಾವ ಸಮಯದಲ್ಲಾದರೂ ಇದನ್ನ ಮಾಡಬಹುದು. ಒಂದು ಸಮಯ ರೋಗ ಗುಣವಾದ ತಕ್ಷಣ ಈ ಮುದ್ರೆ ಮಾಡುವುದನ್ನ ನಿಲ್ಲಿಸ್ಬೇಕಾಗುತ್ತೆ. ಅದನ್ನ ಮುಂದುವರಿಸುವ ಅಗತ್ಯತೆ ಇರೋದಿಲ್ಲ. ಯಾವಾಗ ನಿಮಗೆ ತೊಂದರೆ ಇದೆಯೋ ಆವಾಗ ಮಾತ್ರ ಈ ಶೂನ್ಯ ಮುದ್ರೆಯನ್ನು ಮಾಡುವಂತದ್ದು. ಇದಿಷ್ಟು ಶೂನ್ಯದ ಮುದ್ರೆಯ ಬಗ್ಗೆ ಮಾಹಿತಿಗಳು. ಇದನ್ನ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡು ಉಪಯೋಗಿಸ್ಕೊಂಡು ಆ ತೊಂದರೆಯಿಂದ ಹೊರಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಓಕೆ ಶ್ರೀಧರೆ, ತುಂಬಾನೇ ಥ್ಯಾಂಕ್ಸ್ ನಿಮ್ಗೆ. ತುಂಬಾ ಚೆನ್ನಾಗಿ ಈಗ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ಶೂನ್ಯ ಮುದ್ರೆ ಮಾಡೋದ್ರಿಂದ ನಮ್ಮ ಕಿವುಡುತನ ಉಂಟಾಗುವಂತ ಪರಿಸ್ಥಿತಿಯಲ್ಲಿ ಅದನ್ನ ನಾವು ಸರಿ ಮಾಡ್ಕೋಬಹುದು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಆಮೇಲೆ ಡಾಕ್ಟರ್, ನೀವೇನೆ ದಯವಿಟ್ಟು ಧ್ಯಾನ ಮಾಡಿಸೋದಾದ್ರೆ ಮಾಡಿಸ್ತೀರಾ? ಖಂಡಿತ ಮ್ಯಾಮ್. ಓಕೆ ಓಕೆ, ಖಂಡಿತ. ಓಕೆ, ಧ್ಯಾನಕ್ಕೆ ಹೋಗೋಣ. ಸಮಯ ವ್ಯರ್ಥ ಮಾಡೋದು ಬೇಡ. ಎಸ್ ಎಸ್. ಇನ್ನೊಂದು ಸ್ವಲ್ಪ ಇದು ಪ್ರಾಬ್ಲಮ್ ಆಗಿದೆ, ಹಾಗಾಗಿ ಪರವಾಗಿಲ್ಲ ಮ್ಯಾಮ್, ನೋ ಪ್ರಾಬ್ಲಮ್. ಐ ವಿಲ್ ಕಂಟಿನ್ಯೂ ದಿಸ್. ಎಲ್ಲರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕೆಳಗಡೆ ಕೂತಿರೋ ಅಂತವರು ಕಾಲುಗಳನ್ನ ಮಡಚ್ಕೊಳ್ಳಿ. ಚೇರಲ್ಲಿ ಕೂತಿರೋಂಥವರು ಬೆನ್ನು ನೇರ ಮಾಡಿ ಕಾಲುಗಳನ್ನ ಇಳಿಬಿಟ್ಟು ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಜೋಡಿಸ್ಕೊಳ್ಳಿ. ಹೀಗೆ ಕೈಗಳನ್ನ ಹೀಗೆ ಕೂಡಿಸ್ಕೊಳ್ಳಿ. ನೀರೇನಾದ್ರೂ ಕುಡಿಯುವಂತವ್ರು ಇದ್ರೆ ಒಂದು ಸಿಪ್ ನೀರು ಕುಡಿಬಹುದು ಧ್ಯಾನ ಮಾಡುವ ಮುಂಚೆ. ಕನ್ನಡಕಗಳನ್ನ ತೆಗೆದಿಟ್ಬಿಡಿ. ಶರೀರವನ್ನ ಸಡಿಲವಾಗಿಟ್ಟುಕೊಳ್ಳಿ. ಮನಸ್ಸು ಪ್ರಸನ್ನತೆ ಇರಲಿ. ಮುಖದಲ್ಲಿ ಮಂದಹಾಸವಿರಲಿ. ಆಳವಾದ ದೀರ್ಘವಾದ ಉಸಿರಾಟವನ್ನು ಮಾಡಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ನಿಮ್ಮಲ್ಲಿರುವ ಅನಾರೋಗ್ಯ, ಅವಿಶ್ವಾಸ, ಭಯ, ಕೋಪ, ಅಸಹನೆ ಎಲ್ಲವನ್ನೂ ಉಸಿರಿನ ಮೂಲಕ ಹೊರಗೆ ಹಾಕಿ. ತಾಜಾವಾದ ಗಾಳಿ, ಆತ್ಮವಿಶ್ವಾಸ, ಸಂಪೂರ್ಣ ಆರೋಗ್ಯ, ಪರಿಪೂರ್ಣತೆಯನ್ನು ಉಸಿರಿನೊಡನೆ ದೇಹಕ್ಕೆ ತೆಗೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಉಸಿರು ಕೂಡ ನಿಮಗೆ ಗೊತ್ತಾಗದ ಹಾಗೆ ಹಗುರವಾಗಿ ಉಸಿರಾಟವನ್ನು ಮಾಡಿ. ಸಹಜ ಸಾಧಾರಣ ಉಸಿರಾಟ. ಇದು ಆನಾಪಾನಸತಿ ಧ್ಯಾನ. ಪಿತಾಮಹ ಬ್ರಹ್ಮಶ್ರೀ ಗುರುಗಳ ಆನಾಪಾನಸತಿ ಧ್ಯಾನವನ್ನು ಮಾಡುತ್ತಿದ್ದೇವೆ. ಆನ ಎಂದರೆ ಒಳಗೆ ತೆಗೆದುಕೊಳ್ಳುವಂತ ಉಸಿರು. ಅಪಾನ ಎಂದರೆ ಹೊರಗೆ ಬಿಡುವಂತ ಉಸಿರು. ಸತಿ ಎಂದರೆ 2 ಉಸಿರು ಕೂಡುವಿಕೆ. ಕೇವಲ ಉಸಿರ ಕಡೆ ಗಮನ ಕೊಟ್ಟು, ಉಸಿರಾಟದ ಕಡೆ ಗಮನ ಕೊಟ್ಟು ನಾವು ಮಾಡುವಂತಹ ಧ್ಯಾನ. ನಿಮ್ಮ ಚಿಂತೆಗಳು, ಆಯಾಸಗಳು ಎಲ್ಲವನ್ನೂ ಬದಿಗಿಟ್ಟು ಕೇವಲ ಉಸಿರಿನೊಡನೆ ಒಂದಾಗಿ ವಿಶ್ವ ಪ್ರಾಣ ಚೈತನ್ಯವನ್ನು ನಮ್ಮ ದೇಹದೊಳಗೆ ಸೇರಿಸಿ ನಮ್ಮ ಪ್ರಾಣಶಕ್ತಿಯನ್ನು, ಚೈತನ್ಯವನ್ನು ಹೆಚ್ಚಿಸಿಕೊಳ್ಳೋಣ. ಹಾಗೆಯೇ ಸಹಜ ಸ್ಥಿರ ಉಸಿರಾಟವನ್ನು, ಸಾಧಾರಣ ಉಸಿರಾಟವನ್ನು ಮುಂದುವರಿಸಿ ಧ್ಯಾನವನ್ನು ಮಾಡೋಣ. ಮ್ಯೂಸಿಕ್ ಹಾಕಿಪ್ಪ. ಪಾವನ ಮ್ಯೂಸಿಕ್. ಓಕೆ ಮ್ಯಾಮ್, ಇವಾಗ ಹಾಕ್ತೀನಿ ಮ್ಯಾಮ್.
ಸಹಜ ಸ್ಥಿತಿಗೆ ಮರಳಲು ಪ್ರಯತ್ನಿಸಿ. ಸೆಕೆಂಡುಗಳು. ಐದು, 4, 3, 2, 1, 0. ನಿಧಾನವಾಗಿ ಜೋಡಿಸಿದ ಕಾಲುಗಳು, ಕೈಗಳನ್ನು ಬಿಡಿಸಿಕೊಳ್ಳಿ. ನಿಧಾನವಾಗಿ ಕೈಗಳಿಂದ ಕಣ್ಣುಗಳಿಗೆ ಪ್ರಾಣಶಕ್ತಿಯನ್ನು ತೆಗೆದುಕೊಳ್ಳಿ ಹಾಗೂ ಕಿವಿಗಳಿಗೆ ನಗುತ್ತಾ ಕೈಗಳನ್ನು ನೋಡಿ. ಎಲ್ಲರಿಗೂ ಧನ್ಯವಾದಗಳು ಆಳವಾದ ಧ್ಯಾನ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಧನ್ಯವಾದ ಯಶೋಧ ಅವರೇ, ತುಂಬಾ ಚೆನ್ನಾಗಿ ಧ್ಯಾನವನ್ನ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ. ನಂತರ ಇವತ್ತು ಏನು ಜ್ಞಾನ ಹಂಚಿಕೆ ಏನಿದೆ ಅಂತ ನಿಮ್ಗೆ ಆಗ್ಲೇ ಹೇಳಿದೆ. ಎಂತ ಅದ್ಭುತವಾದ ಒಂದು ವಿಷಯವನ್ನ ಹೊತ್ತು ತಂದಿದ್ದಾರೆ ಶ್ರೀಯುತ ಪಿ ಚಂದ್ರಶೇಖರ್ ಅವರು. ಬಂದಿದ್ದಾರೆ ಸರ್. ಸರ್ ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಓವರ್ ಟು ಯು ಸರ್, ಮಾತಾಡಿ ಸರ್. ಸರ್ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರೇಜಿ ಗುರುಗಳಿಗೆ ಮತ್ತು ನಮ್ಮ ಗುರುಮಾತೆ ಸ್ವರ್ಣಮಾಲ ಮಾತುಶ್ರೀ ಪಾದಗಳಿಗೆ ವಂದಿಸುತ್ತಾ, ಅದೇ ರೀತಿ ತಟವರ್ತಿ ವೀರ ರಾಘವ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದಗಳಿಗೆ ವಂದಿಸುತ್ತಾ, ಮತ್ತು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಪಾದಗಳಿಗೆ ವಂದಿಸುತ್ತಾ, ಹಾಗೂ ಈ ಒಂದು ಜೂಮ್ ಕ್ಲಾಸ್ ಅಲ್ಲಿ ಹಾಜರಾದಂತ ಎಲ್ಲ ಆತ್ಮ ಬಂಧುಗಳ ಪಾದಗಳಿಗೆ ವಂದಿಸುತ್ತಾ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ, ನಾವು ಬಳ್ಳಾರಿಯಿಂದ ನಾನು ಈ ಒಂದು ಸೆಷನ್ ಮಾಡ್ತಾ ಇದ್ದೀನಿ. ನಾನು ಧ್ಯಾನಕ್ಕೆ ಬಂದು 5 ವರ್ಷ ಆಯಿತು. ನಾವು ಧ್ಯಾನಕ್ಕೆ ಬಂದ ಮೇಲೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಯ್ತು ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಹೊಸ ಒಂದು ಪುನರ್ಜನ್ಮನೇ ಆಯ್ತು ನಮ್ಗೆ ಧ್ಯಾನಕ್ಕೆ ಬಂದ್ಮೇಲೆ. ಮಾಸ್ಟರ್ಸ್, ಈಗ ನನ್ನ ಟಾಪಿಕ್ ಬಂದ್ಬಿಟ್ಟು ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತದ ಬಗ್ಗೆ ಕೆಲವು ಅನಿಸಿಕೆಗಳನ್ನ ನಾನಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ಸ್ಟಾರ್ಟ್ ಮಾಡ್ಬೋದಲ್ಲ? ಶುರು ಮಾಡಿ ಸರ್. ಈ ಸೃಷ್ಟಿಯಲ್ಲಿ ಕೆಲವು ಸಿದ್ಧಾಂತಗಳಿವೆ, ಕೆಲವು ನಿಯಮಗಳೊಂದಿಗೆ ಸೃಷ್ಟಿ ನಡೀತಾ ಇದೆ. ಸೃಷ್ಟಿಯಲ್ಲಿ ಕೆಲವು ಸಿದ್ಧಾಂತಗಳೊಂದಿಗೆ, ಕೆಲವು ನಿಯಮಗಳೊಂದಿಗೆ ಈ ಒಂದು ಸೃಷ್ಟಿ ನಡೀತಾ ಇದೆ. ಈ ಸೃಷ್ಟಿಯಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬ ಜೀವಿಯು ಹಾಗೂ ಮನುಷ್ಯನು ಈ ಸೃಷ್ಟಿ ಸಿದ್ಧಾಂತಗಳಿಗೆ, ನಿಯಮಗಳಿಗೆ ಅನುಗುಣವಾಗಿ ಜೀವಿಸ್ಬೇಕು. ಸೃಷ್ಟಿಯಲ್ಲಿ ಏನ್ ನಿಯಮಗಳಿದಾವ, ಆ ಒಂದು ಸಿದ್ಧಾಂತಗಳಿಗೆ, ನಿಯಮಗಳಿಗೆ ಅನುಗುಣವಾಗಿ ನಾವು ಜೀವನ ಮಾಡಿದಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತೇಳಿ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಈ ಸೃಷ್ಟಿಯಲ್ಲಿ ಕೆಲವು ಧರ್ಮಗಳನ್ನು ಪಾಲಿಸ್ಬೇಕು. ಈಗ ನಾವು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಅಂತ ಇದೆ. ನಮ್ಮ ದೇಶಕ್ಕೆ ಮೂಲ ಸಂವಿಧಾನದಲ್ಲಿ ಏನು ಅಂಶಗಳಿದಾವ, ಆ ಸಂವಿಧಾನದ ಮುಖಾಂತರವಾಗಿ ನಾವು ನಮ್ಮ ಭಾರತದ ದೇಶ ಪ್ರಜೆಗಳೆಲ್ಲರೂ ನಾವು ಜೀವನ ಮಾಡ್ಬೇಕಾಗುತ್ತೆ. ಅದೇ ರೀತಿ ಈ ಸೃಷ್ಟಿಯಲ್ಲಿ ಜೀವನ ಮಾಡ್ತಕ್ಕಂಥ ಎಲ್ಲಾ ಪ್ರತಿಯೊಬ್ಬ ವ್ಯಕ್ತಿಯು ಸೃಷ್ಟಿಯ ನಿಯಮಗಳಿಗೆ, ಧರ್ಮಗಳಿಗೆ, ಸಿದ್ಧಾಂತಗಳಿಗೆ ಅನುಗುಣವಾಗಿ ಜೀವನ ಮಾಡ್ಬೇಕಾಗುತ್ತೆ. ಈ ಕರ್ಮ ಸಿದ್ಧಾಂತವನ್ನು ಪ್ರತಿಯೊಬ್ಬರು ಜೀವನಕ್ಕೆ ಸಂಬಂಧಿಸಿದಂತೆ ಕಾರಣ ಕರ್ಮಗಳನ್ನು ಮಾಡದೆ ಇರುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು, ಭೂಮಿ ಮೇಲೆ ಬಂದಂತ ವ್ಯಕ್ತಿಯು ನಮ್ಮ ಏನು ಪ್ರಣಾಳಿಕೆ ಇದೆ, ಆ ಪ್ರಣಾಳಿಕೆ ಆಧಾರವಾಗಿ ನಾವು ಇಲ್ಲಿ ಕರ್ಮಗಳನ್ನು ಮಾಡಲೇಬೇಕಾಗ್ತದೆ. ಕರ್ಮಗಳನ್ನು ಬಿಟ್ಟು ನಾವು ಕೂಡಕ್ಕಾಗೋದಿಲ್ಲ. ಎಷ್ಟೋ ಅನೇಕ ಜನ, ಇವು ನನ್ನನ್ನೇ ತಗೊಳ್ಳಿ,
ಈ ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಕರ್ಮ ಸಿದ್ಧಾಂತದ ಬಗ್ಗೆ ನನಗೆ ಜ್ಞಾನನೇ ಇದ್ದಿಲ್ಲ. ಕರ್ಮ ಸಿದ್ಧಾಂತದ ಬಗ್ಗೆ ನನಗೆ ಏನು ಗೊತ್ತಿದ್ದಿಲ್ಲ. ಯಾವಾಗ ನಾವು ಧ್ಯಾನಕ್ಕೆ ಬಂದ್ಮೇಲೆ ನಾವು ಧ್ಯಾನ ಮಾಡ್ತಾ 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 ನಮ್ಮಲ್ಲಿ ಈ ಒಂದು ಜ್ಞಾನ ಆಯ್ತು, ಜ್ಞಾನ ಬೆಳೀತಾ ಬಂತು. ಆಮೇಲೆ ನಮ್ಮ ಗುರುಗಳಾದ ಸುಭಾಷ್ ಪತ್ರಿ ಸರ್ ಈ ಒಂದು ಸತ್ಸಂಗ ಕೇಳ್ತಾ, ಆಮೇಲೆ ಈ ಜೂಮ್ ಅಲ್ಲಿ ಕ್ಲಾಸಸ್ ಕೇಳ್ತಾ, ಅದೆಲ್ಲ ಕೇಳ್ತಾ ಇದ್ದಾಗ ಈ ಕರ್ಮ ಸಿದ್ಧಾಂತದ ಬಗ್ಗೆ ನಮಗೆ ಸ್ವಲ್ಪ ಅದ್ರ ಬಗ್ಗೆ ವಿಷಯ ಗೊತ್ತಾಗ್ತಾ ಬಂತು. ಆ ವಿಷಯ ಗೊತ್ತಾಗ್ತಾ ಬಂದಂಗೆಲ್ಲ ಏನ್ ಮಾಡಿದ್ವಿ, ನಾವು ಸಹ ಕೆಲವು ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಸುಧಾರಣೆ ತಂದ್ಕೊಂಡ್ವಿ. ನಾವು ಈ ಕರ್ಮ ಸಿದ್ಧಾಂತದ ಬಗ್ಗೆ ನಮ್ಗೆ ಏನು ಗೊತ್ತಿದ್ದಿಲ್ಲ. ನಾವು ಆಡಿದ್ದೇ ಆಟ, ಮಾಡಿದ್ದೇ ಕೆಲಸ, ಹೇಗ್ ಬೇಕಾದ ಜೀವನ ಮಾಡ್ತಾ ಇದ್ವಿ. ನಮ್ ಗುರುಗಳು ತಿಳಿಸ್ತಾರ ಅಯ್ಯೋ, ಸಂಕಲ್ಪ ಶಕ್ತಿ ಸಂಕಲ್ಪ ಸಿದ್ಧಿ ಸ್ಪೀಚ್ ಅಲ್ಲಿ ಮಾನವನು ತನ್ನ ಜೀವನವನ್ನು ಅಸ್ತವ್ಯಸ್ತ ಮಾಡ್ಕೊಳ್ತಾ ಇದ್ದಾನ ಅಂತ ತಿಳಿಸ್ತಾರ. ಒಬ್ಬ ಜೀವನವನ್ನು ದುರ್ಬಲ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾನ ಅಂತ ತಿಳಿಸ್ತಾರ. ಅದೇ ರೀತಿ ನಾವು ಸಹ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನವನ್ನು ಅಸ್ತವ್ಯಸ್ತ ಮಾಡ್ಕೊಂಡಿದೀವಿ. ಏನೋ ಭೂಮಿ ಮೇಲೆ ಬಂದಿದೀವಿ, ಜೀವನ ಮಾಡ್ಬೇಕು. ನಮ್ಮ ಸುತ್ತಮುತ್ತ ವಾತಾವರಣ ಹೇಗಿದೆ ಅದಕ್ಕೆ ತಕ್ಕಾಗೆ, ಆ ಒಂದು ವಾತಾವರಣ ತಕ್ಕಾಗೆ ನಾವು ಜೀವನ ಮಾಡ್ತಾ ಇದ್ವಿ. ಯಾವಾಗ ನಾವು ಧ್ಯಾನಕ್ಕೆ ಬಂದ್ಮೇಲೆ ಈ ಒಂದು ನಮ್ಮಲ್ಲಿ ಬದಲಾವಣೆ ಆದಂಗೆಲ್ಲ ಈ ನಾವು ಮಾಡೋ ಜೀವನ ಅಲ್ಲ, ಇದು ನಾವು ಭೂಮಿ ಮೇಲೆ ಬಂದಿದ್ವಿ ಅಂತ ಏನು ವಿಶೇಷವಾಗಿ ಬಂದಿದ್ವಿ. ಒಂದು ಪ್ರಣಾಳಿಕೆ ಇದೆ ನಮಗೆ ಜೀವನದಲ್ಲಿ. ಈಗ ಒಂದು ಎಕ್ಸಾಂಪಲ್, ಈಗ ನಮ್ಮ ದೇಶದಲ್ಲಿ ಚುನಾವಣೆಗಳು ಆಗ್ತವೆ. ಚುನಾವಣೆ ಆದಾಗ ಒಂದು ಬಿಜೆಪಿನ ಒಂದು ಪ್ರಣಾಳಿಕೆ ಇಟ್ಕೊಂಡು ಚುನಾವಣೆಗೆ ಹೋಗುತ್ತೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷನೂ ಒಂದು ಪ್ರಣಾಳಿಕೆ ಇಟ್ಕೊಂಡು ಒಂದು ಜನಗಳ ಹತ್ರ ಹೋಗುತ್ತೆ. ಮತ್ತೊಂದು ಪಕ್ಷ ಒಂದು ಪ್ರಣಾಳಿಕೆ ಇಟ್ಕೊಂಡು ಜನಗಳ ಹತ್ರ ಹೋಗುತ್ತೆ. ಆ ಪ್ರಣಾಳಿಕೆ ಯಾವ ರೀತಿ ಇದೆನೋ ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಣಾಳಿಕೆಯ ಮುಖಾಂತರ ನಾವು ಜೀವನ ಮಾಡ್ಬೇಕ ಅಂತೇಳಿ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಗಿದ್ದು. ಆ ಪ್ರಣಾಳಿಕೆಯನ್ನ ನಾವು ಗೊತ್ತು ಮಾಡ್ಕೊಂಡ್ಮೇಲೆನೆ ನಮ್ಮ ಜೀವನವನ್ನು ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಈಗಲೂ ನಾವಿನ್ನ 100% ಆಗಿಲ್ಲ. ಆ ಒಂದು ದಾರಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಾವಿಲ್ಲಿ ಮುಖ್ಯವಾಗಿ ನಾವು ಜೀವನದಲ್ಲಿ ಕರ್ಮ ಸಿದ್ಧಾಂತಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಿಲ್ಲ. ನಾನು ಯಾವಾಗಾದ್ರೆ ನಾವು ಧ್ಯಾನಕ್ಕೆ ಬಂದ್ಮೇಲೆ ಕರ್ಮ ಸಿದ್ಧಾಂತಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿವಿ. ಕರ್ಮ ಸಿದ್ಧಾಂತ ಎನ್ನುವುದ್ರ ಬಗ್ಗೆ ಈ ವಿಷಯ ಇದೆ ಅಂತನೂ ನಮ್ಗೆ ಗೊತ್ತಾಯ್ತು. ನಾವಿಲ್ಲಿ ಒಂದು ಎಕ್ಸಾಂಪಲ್ ನೋಡೋದಿನ, ಒಂದು ಪಕ್ಷಿ ಜೀವಂತವಾಗಿರುವಾಗ ಇರುವೆಗಳು, ಪಕ್ಷಿ ಬದುಕಿರೋ ಇರುವೆಗಳು ತಿಂತತೆ. ಆದ್ರೆ ಅದೇ ಪಕ್ಷಿ ಸತ್ತು ಹೋದ್ಮೇಲೆ ಆ ಪಕ್ಷಿಯನ್ನು ಇರುವೆಗಳು ತಿಂತಾರೆ. ಆದ್ದರಿಂದ ಕಾಲ ಪರಿಸ್ಥಿತಿಗಳು ಯಾವಾಗ್ಲೂ ಬದಲಾಗ್ಬೋದು. ಯಾರನ್ನು ನಾವು ಕೀಳಾಗಿ ಕಾಣಬಾರ್ದು, ಯಾರನ್ನು ಹಿಂಸಿಸಬಾರ್ದು ಅಂತೇಳಿ ನಮ್ಗೆ ಗೊತ್ತಿದ್ದಿಲ್ಲ. ಪ್ರಾಣಿ ಹಿಂಸೆ ಮಾಡೋದೊಂದೇ ನಾವು ಹಿಂಸೆ ಅಂತ ಅನ್ಕೊಂಡಿದ್ವಿ. ಒಬ್ಬ ವ್ಯಕ್ತಿಗೆ ಮನಸ್ಸಿಗೆ ನೋವಾಗೋ ರೀತಿ ನಾವು ಬೈದಾಗನು ಅದನ್ನು ಒಂದು ರೀತಿ ಹಿಂಸೆ ಅಂತ. ಅದು ನಾವು ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು. ನಾವು ಮಾಂಸಾಹಾರಿಗಳಾಗಿದ್ವಿ, ನಾವು ಗೊತ್ತಿದ್ದಿಲ್ಲ ನಮ್ಗೆ. ಅದೇ ಒಂದು ನಮ್ಮ ಪೂರ್ವಜರಿಂದ ಅದೇ ಸಂಪ್ರದಾಯ ಇತ್ತು. ಅದನ್ನೇ ನಾವು ಅಳವಡಿಸ್ಕೊಂಡೇ ಬಂದ್ವಿ. ನಾವು ಧ್ಯಾನಕ್ಕೆ ಬಂದ ಮೇಲೆ ವಿತಿನ್ 6 months ಒಳಗಡೆ ಟೋಟಲ್ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಸಸ್ಯಾಹಾರಿಗಳಾದ್ವಿ. ನಮ್ಮ ಜೀವನದಲ್ಲಿ ಅತ್ಯಂತ ಆದಂತ ಒಂದು ದೊಡ್ಡ ಬದಲಾವಣೆ ಅಂದ್ರೆ 6 months ಅಲ್ಲಿ ನಾವು, ನಮ್ಮ ತಾಯಿ, ನಮ್ಮ ಮಿಸ್ಸಸ್ಸು ನಾವು ಸಸ್ಯಾಹಾರಿಗಳಾದ್ವಿ. ಅದಾದ್ಮೇಲೆ ವಿತಿನ್ 1 year ಒಳಗಡೆ ಇಬ್ಬರು ನಮ್ಮ ಅಕ್ಕನರು, ಇಬ್ಬರು ಭಾವನರು, ಅಕ್ಕನ ಮಕ್ಕಳು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ಟೋಟಲ್ ನಾವು 4 ಫ್ಯಾಮಿಲಿಗಳು ಧ್ಯಾನಿಗಳಾಗಿದ್ದೀವಿ. 4 ಫ್ಯಾಮಿಲಿಗಳು ಸಸ್ಯಾಹಾರಿಗಳಾಗಿದ್ದೀವಿ ಅನ್ನೋದೇ ಒಂದು ನಮ್ಮ ಒಂದು ಜೀವನದಲ್ಲಿ ಅತ್ಯಂತ ಒಂದು ಬದಲಾವಣೆಯ ಒಂದು ದಿಕ್ಕು ಬಂತು ನಮ್ಮಲ್ಲಿ. ಹಿಂಸೆ ಮಾಡಬಾರ್ದಂತ ಅಂತ ಇದ್ವಿ, ಪ್ರಾಣಿ ಹಿಂಸೆ ಅಷ್ಟೇನೆ ಅಂತ ಅನ್ಕೊಂಡಿದ್ವಿ. ಅದಾದ್ಮೇಲೆ ಒಬ್ಬ ವ್ಯಕ್ತಿಗೆ ಮನಸ್ಸಿಗೆ ನೋವಾಗ ರೀತಿನೂ ಮಾತಾಡೋದನ್ನು ತಪ್ಪು ಅಂತಾನು ಗೊತ್ತಾಯ್ತು. ಅದನ್ನು ನಾವು ಬದಲಾವಣೆ ತಂದ್ಕೊಂಡ್ವಿ. ನಮಗಿಂತ ಪ್ರಕೃತಿಯಲ್ಲಿ ಶಕ್ತಿಯುತವಾದ ಇದೆ ಎನ್ನುವುದನ್ನು ನಾವು ತಿಳಿದುಕೊಂಡು ಜೀವನ ಮಾಡ್ಬೇಕಾಗ್ತದೆ. ಉದಾಹರಣೆಗೆ, ಒಂದು ಮರವು 10 ಲಕ್ಷ ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡಬಹುದು. ಒಂದು ಮರದಿಂದ
ನಾವು 10 ಲಕ್ಷ ಮರದ ಕಡ್ಡಿಗಳನ್ನು ತಯಾರು ಮಾಡಬಹುದು. ಅದೇ ರೀತಿ ಒಂದು ಕಡ್ಡಿ 10 ಲಕ್ಷ ಮರಗಳನ್ನು ಸಹ ಸುಡಬಹುದು. ಪ್ರಕೃತಿಯಲ್ಲಿ ಎಷ್ಟು ವಿಚಿತ್ರ ಇದೆ ನೋಡಿ. ಒಂದು ಮರದಿಂದ ನಾವು 10 ಲಕ್ಷ ಬೆಂಕಿ ಕಡ್ಡಿಯನ್ನು ತಯಾರು ಮಾಡಬಹುದು. ಅದೇ ಒಂದು ಕಡ್ಡಿಯಿಂದ 10 ಲಕ್ಷ ಮರಗಳನ್ನು ಸಹ ಅದು ಸುಟ್ಟು ಭಸ್ಮ ಮಾಡ್ತಕ್ಕಂಥ ಶಕ್ತಿ ಇದೆ. ಇಲ್ಲಿ ನಾವು ಈ ಕರ್ಮ ಸಿದ್ಧಾಂತದ ಮುಖಾಂತರ ನಾವು ತಿಳ್ಕೊಳ್ಬೇಕಂದ್ರೆ, ಯಾವ ವ್ಯಕ್ತಿ ಪವಿತ್ರವಾದ ಆಲೋಚನೆಗಳೊಂದಿಗೆ ಮಾತಾಡ್ತಾನೋ, ಪವಿತ್ರವಾದ ಆಲೋಚನೆಯಿಂದ ಕೆಲಸ ಮಾಡ್ತಾನೋ, ಅವನಿಗೆ ಆನಂದವು ಅವನ ನೆರಳಿನಂತೆ ಅವನ ಹಿಂಬಾಲಿಸುತ್ತೆ. ಅದೇ ರೀತಿ ನಾವು ನೋಡೋದಾದ್ರಿನ ನಮ್ಮ ಗುರುಗಳಾದ ಸುಭಾಷ್ ಪತ್ರಿಜಿಯವರು ಕಳೆದ 35 ವರ್ಷಗಳಿಂದ ಒಂದು ಪವಿತ್ರವಾದ ಒಂದು ಭಾವನೆ ಇಟ್ಟುಕೊಂಡು ಅವರು ಲೋಕಕ್ಕೆಲ್ಲ ಇದು ಧ್ಯಾನ ಪ್ರಚಾರ ಮಾಡಿದ್ರಿಂದನೇ ನಾವಿವತ್ತು ಲಕ್ಷಾನುಗಟ್ಲೆ ಜನಗಳು ಸುಖ ಸಂತೋಷ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಅವ್ರೇನ್ ನಮಗೆ ಕೊಟ್ಟಂತ ಒಂದು ಆನಂದ ಕೊಟ್ಟರು, ಅವ್ರು ಆನಂದ ಅನುಭವಿಸ್ತಾ ಇದ್ದಾರೆ. ನಮಗೆ ಪ್ರೀತಿ ಕೊಟ್ಟರು, ಅವ್ರು ಪ್ರೀತಿ ಪಡ್ತಾ ಇದ್ದಾರೆ. ಅವ್ರು ನಮ್ಗೆಲ್ಲ ಗೌರವ ಕೊಟ್ಟರು, ಅವರೆಲ್ಲ ಗೌರವ ಪಡ್ತಾ ಇದ್ದಾರೆ. ನಮ್ಗೆಲ್ಲ ಜ್ಞಾನ ಹಂಚಿದ್ರು, ಅವರು ಸಹ ಇನ್ನೂ ಜ್ಞಾನ ಹೆಚ್ಚಿಗೆ ಬೆಳೀತಾ ಹೋಗುತ್ತೆ. ಹಾಗಾಗಿ ಮಾಸ್ಟರ್ಸ್, ಇಂದು ಈ ಕರ್ಮ ಸಿದ್ಧಾಂತದ ಬಗ್ಗೆ ಕೆಲವು ಮಹಾನ್ ಭಾವರು ತಿಳಿಸಿದಂತ ಕೆಲವು ಅಂಶಗಳನ್ನು ನಾನು ಇಲ್ಲಿ ನಿಮ್ಗೆ ಮುಂದೆ ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರು ತಿಳಿಸಿದಂತೆ, ಇಲ್ಲಿ ಭೂಮಿ ಮೇಲೆ ನಾವು ಯಾವ ರೀತಿಯ ಕರ್ಮ ಮಾಡ್ತೀವಿ ಅದೇ ರೀತಿಯ ಪ್ರತಿಫಲವನ್ನು ಹೊಂದುತ್ತೀವಿ ಅಂತ ತಿಳಿಸಿದ್ದಾರೆ. ನಾವು ಭೂಮಿ ಮೇಲೆ ಯಾವ ರೀತಿಯ ಪ್ರತಿಫಲವನ್ನು ಹೊಂದ್ತೀವಿ ಅದೇ ಪ್ರತಿಫಲವನ್ನು ನಾವು ಹೊಂದ್ತೀವಿ ಅಂತ ಹೇಳಿದ್ದಾರೆ. ಬೀಜಕ್ಕೆ ಸರಿಯಾದ ಗಿಡ ಇರುತ್ತದೆ, ಕರ್ಮಕ್ಕೆ ಅನುಗುಣವಾದ ಫಲಿತ ಖಂಡಿತ ಇರುತ್ತದೆ. ನಾವು ಏನ್ ಬೀಜ ಹಾಕ್ತಿವಿ ಆ ಬೀಜಕ್ಕೆ ತಕ್ಕಂಗೆ ನಮ್ಗೆ ಗಿಡ ಬೆಳೆಯುತ್ತೆ, ಅದ್ರ ತಕ್ಕಂಗೆ ನಮ್ಗೆ ಫಲಿತ ಸಿಗುತ್ತೆ ಅಂತೇಳಿ ಈ ಮುಖಾಂತರ ತಿಳಿಸಿದ್ದಾರೆ. ಈಗ ನೋಡಿ, ನಾವು ಎಷ್ಟೋ ಜನ ಪಾಪಗಳು ಮಾಡ್ತಾ ಇದ್ದೀವಿ. ನಾವೇನ್ ಮಾಡ್ತಾ ಇದೀವಿ, ರೋಗಗಳು ತಂದ್ಕೊಳ್ತಾ ಇದೀವಿ. ದೊಡ್ಡ ಪಾಪ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ದೊಡ್ಡ ರೋಗಗಳು ಬರ್ತವೆ. ಚಿಕ್ಕ ಪಾಪಗಳು ಮಾಡಿದಾಗ ನಮ್ಗೆ ಚಿಕ್ಕ ರೋಗಗಳು ಬರ್ತವೆ. ಅದೇ ರೀತಿ ವಿಧವಾದ ಪಾಪಗಳು ಮಾಡಿದ್ರೆ ವಿಧ ರೋಗಗಳು ಬರ್ತವೆ. ನಾವು ನೋಡ್ಬೋದು, ಎಷ್ಟೋ ಜನ ಒಬ್ಬ ವ್ಯಕ್ತಿಗೆ ಅನೇಕ ಕಾಯಿಲೆಯಿಂದ ನರಳ್ತಾ ಇದ್ದಾನೆ. ಅವನಿಗೆ ಇವತ್ತು ಆ ವ್ಯಕ್ತಿ ವಿಧವಾದ ಒಂದು ಕಾಯಿಲೆಯಿಂದ ಅನುಭವಿಸ್ತದೇನಪ್ಪ ಅಂತಂದ್ರೆ, ಅವನು ಮಾಡಿದಂತ ಜನ್ಮಾಂತರ ಮಾಡಿದಂತ ವಿಧ ಕರ್ಮಗಳ ಮುಖಾಂತರವಾಗಿ ಅವನು ವಿಧ ಪಾಪಗಳನ್ನು ಅನುಭವಿಸ್ತಾ ಇದ್ದೇವೆ ಅಂತಂದೇಳಿ ನಮ್ಗೆ ಕರ್ಮ ಸಿದ್ಧಾಂತದ ಮುಖಾಂತರ ನಮ್ಗೆ ತಿಳಿತೈತೆ. ಮತ್ತೊಂದು ಪ್ರಾಣಿ ಬಲಿ ಎನ್ನುವುದು ಮಾನವ ಕುಲದ ಮಹಾ ಪಾಪ ಕರ್ಮ. ಅತ್ಯಂತ ಒಂದು ಪ್ರಾಣಿ ಬಲಿ ಇದೆಯಲ್ಲ, ಅದು ಅತ್ಯಂತ ಒಂದು ಪಾಪ. ಈ ಪಾಪ ಆದ್ಮೇಲೆ ನಮ್ಗೆ ಅನೇಕ ಅನಾಹುತಗಳಿಗೆ ನಾವು ಗುರಿಯಾಗ್ತಾ ಇದೀವಿ. ಆದ್ದರಿಂದ ಗುರುಗಳು ಯಾವಾಗ್ಲೂ ತಿಳಿಸ್ತಾರೆ, ಯಾವಾಗ್ಲೂ ನೀವು ಸಸ್ಯಾಹಾರಿಗಳಾಗಿರೋದಂತೆಯೇ ತಿಳಿಸ್ತಾರೆ. ಮತ್ತೊಂದು ಮಹಾನ್ ಭಾವವಾದ ಶ್ರೀಕೃಷ್ಣ ಪರಮಾತ್ಮ ನಾವು ಎಕ್ಸಾಂಪಲ್ ನೋಡೋದಾದ್ರಿನ, ಯಾರು ಯಾವ ಕರ್ಮ ಮಾಡಿದ್ರೆ ಆ ಕರ್ಮ ಫಲವನ್ನು ಅನುಭವಿಸ್ತೀವಿ ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣ ಭಗವಾನ್ ತಿಳಿಸಿದಂತೆ, ನಾವು ಒಬ್ಬ ವ್ಯಕ್ತಿಗೆ ಒಳ್ಳೆಯದು ಮಾಡಿದಾಗ ನಾವು ಒಳ್ಳೆಯ ಫಲಿತಾಂಶವನ್ನು ಅನುಭವಿಸ್ತೀವಿ. ಒಬ್ಬ ವ್ಯಕ್ತಿಗೆ ಕೆಟ್ಟದನ್ನು ಬಯಸಿದಾಗ ನಾವು ಕೆಟ್ಟ ಫಲಿತಾಂಶವನ್ನು ಅನುಭವಿಸ್ತೀವಿ. ನಾವು ಎಲ್ಲರಿಗೂ ಆನಂದ ಉಂಟು ಮಾಡ್ಬೇಕು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ, ನಮಗೆ ಆನಂದ ಆಗುತ್ತೆ. ನನಗೆ ಒಂದು ಆಸೆ ಇತ್ತು, ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೇಕು, ನಾವೆಲ್ಲರೂ ಆನಂದವಾಗಿ ಜೀವನ ಮಾಡ್ಬೇಕು ಅಂತೇಳಿ ನಂದು ಒಂದು ಸಂಕಲ್ಪ ಇತ್ತು. ಯಾವಾಗ್ನಿಂದ ಇತ್ತು, ಕಳೆದ 20 ವರ್ಷಗಳಿಂದ ಆ ಸಂಕಲ್ಪ ಇತ್ತು. ಆ ಒಂದು ನಮ್ಮ ಮನೇಲಿ ಇರ್ತಕ್ಕಂಥ ಅಜ್ಞಾನ, ನಮ್ಮ ಮನೇಲಿ ಇರ್ತಕ್ಕಂಥ ಮೂಢನಂಬಿಕೆಗಳು, ಅದನ್ನೆಲ್ಲ ನಾನು ಏನ್ ಮಾಡ್ತಾ ಇದ್ದೆ, ನಾನು ವಿರೋಧ ಮಾಡ್ತಾ ಇದ್ದೆ. ಆ ವಿರೋಧ ಮಾಡ್ತಾ ಇದ್ದಾಗ ನಾನು ಹೇಳಿದ್ದೆ, ನನ್ನ ಮಾತು ಕೇಳ್ತಾ ಇದ್ದೆ ನಮ್ಮ ಮನೆಯಲ್ಲಿ. ನಾನು ಏನ್ ಮಾಡಿದೆ, ಇದಕ್ಕೆ ಒಂದು ಒಳ್ಳೆ ಮಾರ್ಗ ಹುಡುಕ್ತಾ ಇದ್ದೆ. ಆ ಒಳ್ಳೆ ಮಾರ್ಗ ಹುಡುಕ್ತಾ ಇದ್ದಾಗೆ ನನಗೆ 2019ನೇ ಇಸ್ವಿಯಲ್ಲಿ ನನಗೆ ಈ ಒಂದು ಧ್ಯಾನ ಪರಿಚಯ ಆಯ್ತು.
ಈ ಧ್ಯಾನ ಪರಿಚಯ ಆದ್ಮೇಲೆ ಏನಾಯ್ತು, ನನ್ನ ಒಂದು ಸಂಕಲ್ಪ ಏನಿತ್ತು ಆ ಸಂಕಲ್ಪದಿಂದ ನಮ್ಮ ನಮ್ಮ ತಾಯಿ, ನಮ್ಮ ಮಿಸ್ಸಸ್ಸು ಎಲ್ಲ ನಾವು ಪಿರಮಿಡ್ ಹೋಗ್ತಾ ಇದ್ವಿ. ಅಲ್ಲಿ ಪಿರಮಿಡ್ಗೆಲ್ಲ ಹೋಗಿ ಅವ್ರ ಕ್ಲಾಸಸ್ ಕೇಳ್ತಾ 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 ಅವರಲ್ಲಿ ಒಂದು ಪರಿವರ್ತನೆ ಹೊಂದಿ ಆಗೇನಾಯ್ತು, ನಾನು ಹೇಳೋದು ಕಡಿಮೆ ಆಯ್ತು. ಆಗ ಅವರಿಗೆ ಅರ್ಥ ಆಯ್ತು, ನಾನೇನ್ ನಮ್ಮ ಮನೆಯಲ್ಲಿ ಆನಂದ ಒಂದು ಆನಂದವಾಗಿ ಇರ್ಬೇಕಂತ ಬಯಸ್ತಾ ಇದೀವಲ್ಲ, ಆ ಆನಂದ ನಮ್ಮ ಕುಟುಂಬದಲ್ಲಿ ಇದೆ. ಅದೇ ರೀತಿ ನಮ್ಮ ಗುರುಗಳು ಸುಭಾಷ್ ಪತ್ರಿಜಿ ಗುರುಗಳು ಆನಂದ ಹಂಚಿದ್ರು, ಇವತ್ತು ಆನಂದ ಅನುಭವಿಸ್ತಾ ಇದ್ದ. ಒಬ್ಬ ವ್ಯಕ್ತಿಗೆ ನಾವು ಹಿಂಸೆ ಕೊಟ್ಟಾಗ, ಹಲ್ಲೆ ಮಾಡಿದಾಗ ಅದೇ ಒಂದು ಹಿಂಸೆ ನಮಗೆ ಆಗುತ್ತೆ. ಒಬ್ಬ ವ್ಯಕ್ತಿಗೆ ಅವಮಾನಿಸಿದಾಗ ನಾವು ಅವಮಾನಕ್ಕೆ ಒಳಪಡ್ತೀವಿ. ಒಬ್ಬ ವ್ಯಕ್ತಿಗೆ ಮೋಸ ಮಾಡಿದಾಗ ನಾವು ಸಹ ಮೋಸಕ್ಕೆ ಒಳಗಾಗ್ತೇವೆ. ನಾವು ಯಾರಿಗಾದ್ರೂ ನಷ್ಟ ಮಾಡಿದಾಗ ನಾವು ಸಹ ಜೀವನದಲ್ಲಿ ನಷ್ಟವನ್ನು ಅನುಭವಿಸ್ತೀವಿ. ಒಬ್ಬ ವ್ಯಕ್ತಿಗೆ ಕಷ್ಟ ಕೊಟ್ಟಾಗ ನಾವು ಕಷ್ಟಗಳ ಪಾಲಾಗ್ತೀವಿ. ಕರ್ಮ ಸಿದ್ಧಾಂತ, ನಾವು ಏನು ಮಾಡಿದ್ರೆ ಅದನ್ನೇ ನಾವು ಹೊಂದುತ್ತೇವೆ. ಇದು ಬಹಳ ಸ್ಪಷ್ಟವಾಗಿ ಪ್ರಕೃತಿಯಲ್ಲಿ ನಿಯಮ ಏನ್ ಹೇಳುತ್ತೆ, ನಾವೇನ್ ಮಾಡ್ತೀವಿ ಅದನ್ನೇ ನಮ್ಗೆ ಅನುಭವಿಸ್ತೀವಿ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾಗೆ ನಾವು ಭೂಮಿ ಮೇಲೆ ಏನು ಬೇಕಾದ್ರೂ ಹೊಂದೋದಕ್ಕೆ ಅವಕಾಶ ಇದೆ. ಏನು ಬೇಕಾದ್ರೂ ಹೊಂದೋದಕ್ಕೆ ಅವಕಾಶ ಇದೆ ಅಂತ ಅಂದಾಗ ನಾವೇನ್ ಮಾಡ್ಬೇಕು, ನಾವು ಏನ್ ಕೊಡ್ತೀವಿ ಅದನ್ನೇ ನಮ್ಗೆ ರಿಟರ್ನ್ ಆಗಿ ಬರುತ್ತೆ. ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ. ನಮ್ಮ ಕ್ರಿಯೆಗಳಿಗೆ ಅನುಗುಣವಾಗಿ ನಾವು ಕರ್ಮಗಳನ್ನು ಅನುಸರಿಸ್ಬೇಕಾಗ್ತದೆ. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ, ನಾವು ಹೇಗ್ ಬೇಕಾದ್ರೂ ಸೃಷ್ಟಿ ಮಾಡಿಕೊಳ್ಬೋದು. ನಮ್ಮ ಪತ್ರಿಜಿ ಗುರು ಹೇಳ್ದಂಗೆ ನಿನ್ನ ವಾಸ್ತವಕ್ಕೆ ನೀವೇ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಹಾಗೆ ಇವತ್ತು ನಮ್ಮ ಜೀವನಕ್ಕೆ ನಾವೇನ್ ಅನುಭವಿಸ್ತಾ ಇದೀವಿ ಅದಕ್ಕೂ ನಾವೇ ಕಾರಣ. ನಾವು ಮೊದಲು ಧ್ಯಾನ ಬರೋಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಾ ಇದ್ವಿ, ಮತ್ತೊಬ್ಬರ ಮೇಲೆನೆ ದೂಷಣೆ ಮಾಡ್ತಾ ಇದ್ವಿ. ಆ ವ್ಯಕ್ತಿಯಿಂದ ಹೀಗಾದೆ, ಈ ವ್ಯಕ್ತಿಯಿಂದ ನಷ್ಟ ಹೋದೆ, ನಾನು ಹೀಗಾದೆ ಹಾಗಾದೆ ಅಂತಂದೇಳಿ ನಾವು ಮತ್ತೊಬ್ಬರ ಮೇಲೆ ದೂಷಣೆ ಮಾಡ್ತಾ ಇದ್ವಿ. ನಾವೀಗ ಧ್ಯಾನಕ್ಕೆ ಬಂದ್ಮೇಲೆ ನಮಗೆ ಗೊತ್ತಾಗಿದ್ದೇನೋ, ನನ್ನ ವಾಸ್ತವಕ್ಕೆ ನಾನೇ ಸೃಷ್ಟಿಕರ್ತ. ನಾನು ಮಾಡಿದ್ದನ್ನೇ, ನಾನು ಬಿತ್ತಿದ್ದನ್ನೇ ನಾನು ಬೆಳೀತಾ ಇದ್ದೀನಿ, ನಾನು ಅದನ್ನ ತಿಂತಾ ಇದ್ದೀನಿ. ಈಗ ಈ ನನ್ನ ಕಷ್ಟದಿಂದ ಹೊರಗಡೆ ಬರ್ಬೇಕಂದ್ರೆ ನಾನು ಏನ್ ಮಾಡ್ಕೊಳ್ಬೇಕು, ನಾವು ಧ್ಯಾನ ಸಾಧನೆ ಮಾಡ್ಕೋಬೇಕು. ಹೆಚ್ಚೆಚ್ಚಿ ಧ್ಯಾನ ಸಾಧನೆ ಮಾಡ್ಕೋಬೇಕು. ನಮ್ಮ ಕರ್ಮಗಳಿಂದ ನಾವು ಹೊರಗಡೆ ಬರಬೇಕು, ಬೇರೆ ದಾರಿನೇ ಇಲ್ಲ. ನಮಗೆ ಜೀವನದಲ್ಲಿ ಹಣ ಬೇಕಂತ ಅನ್ಕೊಳ್ಳಿ. ನಮಗೆ ಹೆಚ್ಚೆಚ್ಚಿಗೆ ಜೀವನದಲ್ಲಿ ಹಣ ಬೇಕಂದಾಗ ನಾವೇನ್ ಮಾಡ್ಬೇಕು, ಹಣವನ್ನು ದಾನ ಮಾಡ್ಬೇಕು. ನಮ್ಗೆ ಆಗೇನಾಗುತ್ತೆ, ನಮ್ಗೆ ಹಣವನ್ನು ಸಂಪಾದನೆ ಮಾಡುವ ಅರ್ಹತೆ ಬರುತ್ತೆ. ಹಣ ದಾನ ಮಾಡ್ಬೇಕಂದ್ರೆ ಸಿಕ್ಕದಿಂದ ದಾನ ಮಾಡಂಗಿಲ್ಲ. ಭಗವದ್ಗೀತೆಯಲ್ಲಿ ತಿಳಿಸಿದಾಗೆ ನಾವು ದಾನ ಮಾಡಿದಂತ ಹಣ ಆ ವ್ಯಕ್ತಿ ಒಳ್ಳೆಯದಕ್ಕೆ ಬಳಸಿದಾಗ ಏನಾಗುತ್ತೆ, ಅದು ನಮ್ಗೆ ಒಳ್ಳೇದಾಗುತ್ತೆ. ಹಣ ದಾನ ಮಾಡಿದ್ರೆ, ಈಗ ನಾವು ನಮ್ಮ ಸೊಸೈಟಿಯಲ್ಲಿ ಎಷ್ಟೋ ಧ್ಯಾನ ಚಕ್ರಗಳು ನಡೀತಾ ಇದ್ದಾವ. ಇವತ್ತ ನಾವು ಕಳೆದ 10 ದಿನಗಳಲ್ಲಿ ಮಹಿಳಾ ಧ್ಯಾನ ಚಕ್ರ ನಮ್ಮ ಗುರುಗಳಲ್ಲಿ ಕಡ್ತಲಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ. ಆ ಪ್ರೋಗ್ರಾಮ್ಗೆ ಬೇಕಾದಷ್ಟು ಅಲ್ಲಿ ಎಷ್ಟೋ ಲಕ್ಷಾನುಗಟ್ಟಲೆ ಜನ ಅಲ್ಲಿ ಒಂದು ಧ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಗೆ ಏನಾಗುತ್ತೆ, ನಮ್ಗೆ ಹಣ ಬೇಕಂದಾಗ ಏನ್ ಮಾಡ್ಬೇಕು, ನಮ್ಮ ಜೀವನದಲ್ಲಿ ಹಣ ಹೆಚ್ಚಿಗೆ ಸಂಪಾದನೆ ಮಾಡ್ಬೇಕಂದಾಗ ನಾವು ಹಣವನ್ನು ದಾನ ಮಾಡ್ಬೇಕು. ಇಲ್ಲ ನಮಗೆ ಜ್ಞಾನ ಬೇಕು ಅಂತಂದಾಗ ಏನ್ ಮಾಡ್ಬೇಕು, ಅಲ್ಲಿ ನಾವು ಜ್ಞಾನವನ್ನು ಹಂಚ್ಬೇಕು. ಹೀಗೆ ನಮ್ಗೆ ಜೀವನದಲ್ಲಿ ನಮ್ಗೆ ಏನು ಬೇಕು ಅಂದಾಗ ನಾವು ಅದನ್ನ ಹಂಚ್ತಾ ಹೋಗ್ಬೇಕಾಗುತ್ತೆ. ನಮ್ಗೆ ಜೀವನದಲ್ಲಿ ಹಿಂಸೆನೆ ಬೇಡ. ನಮ್ಗೆ ಜೀವನದಲ್ಲಿ ನಾವು ಹಿಂಸೆನೆ ಬೇಡ ಅಂದಾಗ ಏನ್ ಮಾಡ್ಬೇಕು, ನಾವು ಯಾರೇ ಜೀವನದಲ್ಲಿ ಹಿಂಸಿಸಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು. ನಾವು ಆನಂದವಾಗಿ ಜೀವನ ಮಾಡ್ಬೇಕಂತಂದ್ರೆ ನಾವೆಲ್ಲರೂ ಆನಂದವಾಗಿ ಇರೋದಕ್ಕೆ ಪ್ರಯತ್ನಿಸ್ಬೇಕು. ನಾವು ಯಾರಿಗೆ ಕಷ್ಟಗಳಿಗೆ ಗುರಿ ಮಾಡಬಾರ್ದು, ಯಾರಿಗೆ ನೋವು ಕೊಡಬಾರ್ದು. ಕೇವಲ ನಮ್ಮ ಮನೆಯಲ್ಲಿದ್ದವರಿಗೆ ಅಷ್ಟೇ ನಾವು ಕಷ್ಟ ಕೊಡೋದಾಗ್ಲಿ, ನೆಮ್ಮದಿಗೆ ಇದು ದುಃಖ ಕೊಡೋದಲ್ಲ. ನಮ್ಮ ಮನೆಯವರು ಎಷ್ಟು ಆನಂದವಾಗಿರ್ಬೇಕಂತ ಬಯಸ್ತೀವೋ, ಇಡೀ ಪ್ರಪಂಚವೆಲ್ಲ ಆನಂದಮಯವಾಗಿರ್ಬೇಕಂತ ಹೇಳಿ
ನಾವು ಬಯಸ್ಬೇಕು. ನಮ್ಮ ಗುರುಗಳು ಮಾಡಿದ ಅದೇ ಕೆಲಸ. ನಾವು ಹೇಗೆ ಜೀವಿಸ್ಬೇಕನ್ಕಂತು ಹೊರಗಡೆ ವ್ಯಕ್ತಿಗಳು ಸಹ ಅದೇ ರೀತಿ ಜೀವನ ಮಾಡ್ಬೇಕಂತಂದೇಳಿ ನಾವು ಮಾಡ್ಕೊಳ್ಬೇಕು. ಈಗ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು. ನಮ್ಮ ಈಗ ಕಡತಲಲ್ಲಿ ಧ್ಯಾನ ಮಾಚಕ ನಡೀತಾ ಇದೆ, ಅಲ್ಲಿ ಏನ್ ಮಾಡ್ಕೋಬೇಕು, ನಾವು ಸೇವೆ ಮಾಡ್ಬೇಕು. ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಸೇವೆ ಮಾಡ್ಕೊಳ್ಬೇಕು. ಆ ಸೇವೆದಿಂದ ಏನಾಗುತ್ತೆ, ನಮ್ಮ ಸೇವೆಯನ್ನು ಒಂದು ಅಂಗ ಅಂತಾನೆ ತಿಳಿಸಿದ್ದಾರೆ. ಅದೇ ರೀತಿ ಈಗ ಜೀಸಸ್ ಕ್ರೈಸ್ತರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜೀಸಸ್ ಕ್ರೈಸ್ಟ್ ಏನ್ ಹೇಳಿದಾರಪ್ಪ ಅಂದ್ರೆ, ಏನು ಬಿತ್ತಿವೆಯೋ ಅದನ್ನೇ ಬೆಳೆಯುವೆ. ಜೀಸಸ್ ಕ್ರೈಸ್ತವರು ಏನು ಬಿತ್ತಿವೆಯೋ ಆ ಬೆಳೆಯನ್ನೇ ತೆಗೆಯುವೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಎಂತಹ ಕರ್ಮಗಳು ಮಾಡಿದ್ರೆ ಅಂತಹ ಫಲಿತವನ್ನು ಹೊಂದುತ್ತೀಯಾ ಅಂತ ತಿಳಿಸಿದ್ದಾರೆ. ಬಹಳ ಸ್ಪಷ್ಟ, ಬಹಳ ಚೆನ್ನಾಗಿದೆ ಇದು. ಏನ್ ಬಿತ್ತುತ್ತೀವಿ ನಾವು, ಭೂಮಿಯ ಮೇಲೆ ಯಾವ ಬೀಜ ಹಾಕಿದ್ರು ಆ ಬೆಳೆನೆ ತೆಗಿತೀವಿ ನಾವು. ಉದಾಹರಣೆಗೆ ನಾವು ಮಾವಿನ ಸಸಿ ಹಾಕಿದಾಗ ನಾವೇನ್ ಮಾಡ್ತೀವಿ, ಮಾವಿನ ಫಲವನ್ನು ತಿಂತೀವಿ, ಮಾವಿನ ಹಣ್ಣು ತಿಂತೀವಿ. ತೆಂಗಿನ ಸಸಿ ಹಾಕಿದಾಗ ತೆಂಗಿನ ಫಲ ಸಿಗುತ್ತೆ. ನಾವು ಬೇವಿನ ಸಸಿ ಹಾಕಿದಾಗ ಬೇವಿನ ಕಾಯಿ ಸಿಗುತ್ತೆ ನಮ್ಗೆ. ಅದೇ ಮಾವಿನ ಸಸಿ ಹಾಕಿದಾಗ ನಮ್ಗೆ ಮಾವಿನ ಹಣ್ಣು ಸಿಗುತ್ತೆ, ರುಚಿ ರುಚಿಯಾದ ಹಣ್ಣು ತಿನ್ಬೋದು ನಾವು. ಅದೇ ಬೇವಿನ ಸಸಿ ಹಾಕಿದಾಗ ಏನಾಗುತ್ತೆ, ನಮ್ಗೆ ಆ ಬೇವಿನ ಕಾಯಿ ತಿನ್ನಕ್ಕಾಗಲ್ಲ ನಾವು. ಈಗ ನಾವು ಭತ್ತವನ್ನು ಹಾಕಿದ್ರೆ ಏನಾಗ್ತದೆ, ನಮ್ಗೆ ಭತ್ತ ಸಿಗುತ್ತೆ. ಅದೇ ರೀತಿ ಹುಲ್ಲಿನ ಬೀಜ ಹಾಕಿದಾಗ ಕೇವಲ ಹುಲ್ಲು ಮಾತ್ರ ಬೆಳೆಯುತ್ತೆ. ನಾವು ಭೂಮಿಯಲ್ಲಿ ಭತ್ತ ಹಾಕಿದಾಗ ನಮ್ಗೆ ಎಷ್ಟೋ ಲಕ್ಷಗಟ್ಟಲೆ ಟನ್ನು ನಮಗೆ ಭತ್ತ ಸಿಗುತ್ತೆ. ಆ ಭತ್ತದಿಂದ ನಾವೆಲ್ಲರೂ ಚೆನ್ನಾಗಿ ಊಟ ಮಾಡ್ಕೊಳ್ಬಹುದು. ಅದೇ ನಾವು ಹುಲ್ಲಿನ ಬೀಜ ಹಾಕಿದಾಗ ಲಕ್ಷಗಟ್ಟಲೆ ಹುಲ್ಲು ಬೆಳೆಯುತ್ತೆ, ಎಷ್ಟೋ ಟನ್ ಗಟ್ಲೆ. ಆ ಹುಲ್ಲಿಂದ ನಾವೇನು ಮಾಡಕ್ಕಾಗಲ್ಲ, ಹುಲ್ಲು ತಿನ್ನಕ್ಕಾಗಲ್ಲ ನಾವು. ಅದ ಆ ಆಲೋಚನೆ ನಮ್ಮಲ್ಲಿ ಇರ್ಬೇಕಾಗ್ತದೆ. ಬೇವಿನ ಬೀಜದಿಂದ ಮಾವಿನ ಬೆಳೆ ತೆಗೆಯಲು ಸಾಧ್ಯವಿಲ್ಲ. ಹುಲ್ಲಿನ ಬೀಜ ಹಾಕಿದಾಗ ನಾವು ನೆಲ್ಲು ಬೆಳೆಯಕ್ಕಾಗಲ್ಲ. ಅದೇ ರೀತಿ ಬೇವಿನ ಸಸಿ ಹಾಕಿದಾಗ ನಾವು ಮಾವು ಬೆಳೆಯಕ್ಕಾಗಲ್ಲ. ಈ ಸೃಷ್ಟಿಯಲ್ಲಿ ಯಾವ ಕರ್ಮ ಮಾಡಿದ್ರೆ ಅಂತಹ ಫಲಿತವನ್ನೇ ಅನುಭವಿಸ್ತೀವಿ ನಾವು. ಸೃಷ್ಟಿಯಲ್ಲಿ ಯಾವ ಕರ್ಮಗಳನ್ನು ಮಾಡ್ತೀವಿ ಅಂತಹ ಫಲಿತವನ್ನೇ ಅನುಭವಿಸ್ತೀವಿ. ಜೀವನದಲ್ಲಿ ಆನಂದ ಎನ್ನುವ ಬೀಜ ನಾಟಿದರೆ ಆನಂದ ಎನ್ನುವ ಬೆಳೆ ಬರುತ್ತದೆ ಅಂತೇಳಿ ಜೀಸಸ್ ಕ್ರೈಸ್ಟ್ ತಿಳಿಸಿದ್ದಾರೆ ಇಲ್ಲಿ. ಆನಂದವನ್ನು ಅನುಭವಿಸ್ಬೇಕು. ಹಿಂಸೆ ಮಾಡಿದ್ರೆ ನಾವು ಹಿಂಸೆ ಎಂಬ ಬೀಜವನ್ನು ಬಿತ್ತಿದ್ರೆ ನಾವು ಹಿಂಸೆ ಎಂಬ ಬೆಳೆಯನ್ನೇ ಪಡಿತೀವಿ. ರೋಗಗಳಿಂದ ನಾವೇನ್ ಮಾಡ್ತೀವಾಗ, ಹಿಂಸೆಯನ್ನ ಬೀಜ ಬಿತ್ತಿದಾಗ ರೋಗಗಳಿಂದ ನಾವು ಹಿಂಸೆಯನ್ನು ಅನುಭವಿಸ್ತೀವಿ. ಪ್ರಾಣಿ ಪಕ್ಷಿಗಳನ್ನ ಹಿಂಸಿದಾಗ ಏನಾಗ್ತದೆ, ಅವುಗಳ ನೋವು ಅನುಭವಿಸ್ತವೆ. ಯಾವ ರೀತಿ ಪ್ರಾಣಿ ಪಕ್ಷಿಗಳು ನೋವು ಅನುಭವಿಸ್ತವೋ ನಾವು ಅದೇ ರೀತಿಯ ನೋವನ್ನು ಅನುಭವಿಸ್ತೀವಿ ಎನ್ನುವುದು ಜೀಸಸ್ ಕ್ರೈಸ್ತರ ಸಂದೇಶ. ಆದ್ದರಿಂದ ನಾವು ಎಂತಹ ಬೆಳೆ ಬೆಳಿಬೇಕು ಅಂತಂದ್ರೆ ನಾವು ಅಂತಹ ಬೀಜವನ್ನೇ ಬಿತ್ತಬೇಕಾಗ್ತದೆ. ಎಂತಹ ಫಲಿತವನ್ನು ಬಯಸ್ಬೇಕು ಅಂತಂದ್ರೆ ನಾವು ಅಂತಹ ಕರ್ಮಗಳನ್ನೇ ಮಾಡ್ಬೇಕಾಗ್ತದೆ. ಒಳ್ಳೆಯ ಒಂದು ಫಲಿತ ಬೇಕಂದಾಗ ನಾವು ಏನ್ ಮಾಡ್ಬೇಕಾಗುತ್ತೆ, ಒಳ್ಳೆಯ ಕರ್ಮಗಳನ್ನು ಮಾಡ್ಬೇಕಾಗ್ತದೆ. ಅಷ್ಟೇ ಹೊರತು ನಾವು ಕರ್ಮ ಮಾಡಿ ಒಂದು ವಿಧದ ಕರ್ಮ ಮಾಡಿ ಮತ್ತೊಂದು ವಿಧದ ಫಲವನ್ನು ನಾವು ಹೊಂದುವುದಕ್ಕೆ ಆಗುವುದಿಲ್ಲ. ನಾವೇನ್ ಮಾಡ್ತೀವಿ, ಕೆಟ್ಟ ಕರ್ಮಗಳನ್ನು ಮಾಡ್ತೀವಿ, ದೇವರ ಕಡೆ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ಪ್ರಯೋಜನ ಆಗ್ತದೆ. ನಾವು ಕೆಟ್ಟ ಕರ್ಮಗಳು ಮಾಡಿದಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಆ ಭಗವಂತ ಏನು ಮಾಡಲ್ಲ. ಯಾಕಂದ್ರೆ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತ. ಅದಕ್ಕೆ ಪರಿಹಾರ ಇರುವುದು ಕೇವಲ ಧ್ಯಾನದಿಂದ. ನಾವು ಮಾಡಿದ ಕರ್ಮಗಳನ್ನು ಕಳ್ಕೊಳ್ಬೇಕಪ್ಪ ಅಂತಂದ್ರೆ ನಾವು ಧ್ಯಾನದಿಂದನೇ ಆ ಒಂದು ಸಾಧ್ಯ.
ನಾವು ಕರ್ಮಗಳನ್ನು ಮಾಡುವಾಗಲೇ ಆಲೋಚಿಸಿ ಮಾಡಬೇಕು. ಕರ್ಮಗಳನ್ನು ಮಾಡಬೇಕಾದಾಗ ಏನ್ ಹೇಳಿದ್ರು ಜೀಸಸ್ ಕ್ರೈಸ್ತು, ಕರ್ಮಗಳನ್ನು ಮಾಡುವಾಗನೇ ಆಲೋಚಿಸಿ ಮಾಡಬೇಕು ಅಂತ ತಿಳಿಸ್ತಾರೆ. ಈಗ ಉದಾಹರಣೆಗೆ ನಾವು ಒಬ್ಬ ನಾನು ದುಡ್ಡು ಒಂದು ಮನೆ ಕಟ್ಬೇಕು ಅಂದ್ಕೊಳ್ಳಿ. ನಾನು ಒಂದು ಮನೆ ಕಟ್ಬೇಕು. ಆ ಮನೆ ಕಟ್ಬೇಕು ಅಂತಂದಾಗ ಏನ್ ಮಾಡ್ಬೇಕಾಗುತ್ತೆ? ದುಡ್ಡು ಸಂಪಾದನೆ ಮಾಡ್ಬೇಕು. ಆ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಒಳ್ಳೆ ರೀತಿಯಿಂದ ನಾನು ದುಡ್ಡು ಸಂಪಾದನೆ ಮಾಡ್ಬೇಕು. ಅದೇ ಒಳ್ಳೆ ರೀತಿಯಿಂದ ದುಡ್ಡು ಸಂಪಾದನೆ ಮಾಡೋದ್ ಬಿಟ್ಕೊಂಡು ನಾನು ಅಧರ್ಮವಾಗಿ ದುಡ್ಡು ಸಂಪಾದನೆ ಮಾಡಿ ಮನೆಯನ್ನು ಕಟ್ಟಿಸಿದಾಗ ನನಗೆ ವಿಲಾಸಿ ಜೀವನ ಬೇಕಂತೇಳಿ ದುಡ್ಡು ದುಡಿಯದೇ ಒಂದು ಕೆಲಸ. ಅಧರ್ಮವಾಗಿ ದುಡಿತೀನೋ, ನಾನು ಮೋಸ ಮಾಡಿ ದುಡಿತೀನೋ ಅಂತೇಳಿ ಆಲೋಚನೆ ಮಾಡಲ್ಲ. ಕೆಲವು ವ್ಯಕ್ತಿಗಳು ವಿಲಾಸಿ ಜೀವನ ಮಾಡ್ತಕ್ಕಂಥವ್ರು. ಹಾಗೇನಾಗುತ್ತೆ? ಅಂತ ವ್ಯಕ್ತಿಗಳು ಕೊನೆಗೆ ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಕರ್ಮಗಳನ್ನು ಮಾಡುವಾಗ ಅದಕ್ಕೆ ಆಲೋಚಿಸಿ ಮಾಡಿ ಅಂತ ತಿಳಿಸಿದ್ದಾರೆ ಇಲ್ಲಿ ಜೀಸಸ್ ಕ್ರೈಸ್ತು. ಈಗ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಗಲಭೆ, ಏನೋ ಒಂದು ಅಚಾತುರ್ಯವಾಗಿ ಅವನು ಕೊಲೆ ಮಾಡಿಬಿಡ್ತಾನೆ. ಆ ಕೊಲೆ ಮಾಡಿದಾಗ ಏನಾಗುತ್ತೆ? ಆ ಕೊಲೆಯಿಂದ ಮುಂದೆ ಆಗೋ ಪರಿಣಾಮಗಳ ಬಗ್ಗೆ ಆಲೋಚಿಸದೆ ಕೊಲೆ ಮಾಡಿದಾಗ ಆ ವ್ಯಕ್ತಿ ಏನಾಗ್ತಾನ? ಜೀವನದಲ್ಲಿ ನರಕ ಯಾತನೆ ಅನುಭವಿಸ್ಬೇಕಾಗುತ್ತೆ. ಅವ ಜೈಲಿಗೆ ಹೋಗ್ಬೇಕಾಗುತ್ತೆ. ಜೈಲಿಯಲ್ಲಿ ಒಂಟಿಯಾಗಿ ಜೀವನ ಮಾಡ್ಬೇಕಾಗುತ್ತೆ. ಇಲ್ಲಿ ಹೊರಗಡೆ ಸ್ವತಂತ್ರವಾಗಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲಿ 4 ಗೋಡೆಗಳ ಮಧ್ಯೆ ಕತ್ತಲ ಕೋಣೆಯಲ್ಲಿ ಜೀವನ ಮಾಡ್ಬೇಕಾಗುತ್ತೆ. ಆ ವ್ಯಕ್ತಿ ಏನಾದ್ರು ಕರ್ಮ ಮಾಡೋ ಸಮಯದಾಗ ಆಲೋಚನೆ ಮಾಡಿದ್ರೆ, ಮುಂದೆ ಆಗೋ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡಿದ್ದೇ ಆಗಿದ್ವಿನ ಆ ವ್ಯಕ್ತಿ ಅವನು ಈ ರೀತಿ ನರಕ ಅನುಭವಿಸ್ತಾ ಇದ್ದಿಲ್ಲ. ಕುಟುಂಬವನ್ನು ಬಿಟ್ಟು ಹೋಗ್ಬೇಕಾಗುತ್ತೆ. ಸಮಾಜದಲ್ಲಿ ಒಬ್ಬ ಕೊಲೆಗಾರ ಏನೋ ಒಂದು ಮುದ್ರೆ ಬೀಳುತ್ತೆ. ಇದೆಲ್ಲವುದು ಏನಾಗ್ತದೆ? ಕರ್ಮಗಳನ್ನು ಮಾಡುವಾಗಲೇ ಆಲೋಚಿಸದೆ ಮಾಡಿದಾಗ ಈ ರೀತಿಯ ಒಂದು ಫಲವನ್ನು ಅವರು ಅನುಭವಿಸ್ಬೇಕಾಗುತ್ತೆ. ಮತ್ತೊಂದು ನಾವು ಎಷ್ಟೋ ನೋಡ್ತಾ ಇದೀವಿ, ಒಬ್ಬ ಯುವಕ ಒಬ್ಬ ಯುವತಿ ತನ್ನ ತಿರಸ್ಕಾರ ಮಾಡಿದ ಅಂತೇಳಿ ಆಸಿಡ್ ಹಾಕೋದನ್ನ ನೋಡ್ತಾ ಇದೀವಿ. ಅವನು ಆಸಿಡ್ ಹಾಕೋದ್ರಿಂದ ಮುಂದೆ ಏನು ಪರಿಣಾಮ ಅನುಭವಿಸ್ಬೇಕಾಗುತ್ತೆ ನನ್ನ ಜೀವನದಲ್ಲಿ ಅಂತೇಳಿ ನಾವು ಆಲೋಚನೆ ಮಾಡದೆ ಈ ಒಂದು ಕರ್ಮ ಮಾಡಿದಾಗ ಏನಾಗುತ್ತೆ? ಅವನು ಸಮಾಜದಿಂದ ಹೊರಗೆ ಬೀಳ್ತಾನೆ. ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ನಿಂದ ಅವನಿಗೆ ಹಿಂಸೆನೂ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಸಮಾಜದಲ್ಲಿ ಅವನ ಹೆಸರನ್ನು ಕಳ್ಕೊಳ್ತಾನ. ಇಷ್ಟೆಲ್ಲ ಅನಾಹುತಗಳಾಗ್ತವ ಯಾವಾಗ ಕರ್ಮಗಳನ್ನು ಆಲೋಚಿಸದೆ ಮಾಡಿದಾಗ ಈ ರೀತಿಯ ಒಂದು ಅನುಭವಿಸ್ಕೋ. ಅದನ್ನೇ ನಾವು ಕರ್ಮಗಳು ಮಾಡೋ ಸಮಯದಾಗ ಆಲೋಚಿಸಿ ಮಾಡಿದಾಗ, ಈ ರೀತಿಯ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡಿದಾಗ ಏನಾಗುತ್ತೆ? ಆ ವ್ಯಕ್ತಿ ಜೀವನದಲ್ಲಿ ಕಷ್ಟವನ್ನು ತಂದುಕೊಳ್ಳೋದಿಲ್ಲ. ನಮ್ಮ ಭವಿಷ್ಯತ್ತು ಹೇಗಿರ್ಬೇಕಂತ ಬಯಸ್ತೀವೋ ಅಂತ ಕರ್ಮಗಳಲ್ಲಿ ನಾವು ಮಾಡ್ಬೇಕಾಗ್ತದೆ. ನಮ್ಮ ಭವಿಷ್ಯತ್ತು ಹೇಗಿರ್ಬೇಕು ಅಂತ ಬಯಸ್ತೀವೋ ಅದಕ್ಕೆ ಸಾರ ಹೇಳಿದ್ದು, ನಮ್ಮ ವಾಸ್ತವಕ್ಕೆ ನಾವು ಸೃಷ್ಟಿಕರ್ತರು. ನಮ್ಮ ಭವಿಷ್ಯ, ನಮ್ಮ ಗುರುಗಳಿಗೆ ಏನಿತ್ತು? ಅವರಿಗೆ ಪಿರಮಿಡ್ ಜಗತ್, ಧ್ಯಾನ ಜಗತ್, ಶಾಕಾಹಾರ ಜಗತ್ ಆಗ್ಬೇಕಂತ ಅನ್ನೋ ಒಂದು ಅವರಿಗೆ ಬಯಕೆ ಇತ್ತು. ಅವ್ರು ಏನ್ ಮಾಡಿದ್ರು? ಇಡೀ ಹಳ್ಳಿಗಳಿಗೆ, ರಾಜ್ಯಗಳಿಗೆ, ದೇಶಗಳಿಗೆ ಹೋಗಿ ಅವ್ರು ಏನ್ ಮಾಡಿದ್ರು? ಧ್ಯಾನ ಪ್ರಚಾರ ಮಾಡಿದ್ರು. ಧ್ಯಾನ ಪ್ರಚಾರ ಮಾಡಿದ್ಕ ಅವ್ರು ಏನಾದ್ರು ಇವತ್ತು ನಮ್ಮ ಬ್ರಹ್ಮರ್ಷಿಗಳಾಗಿ ಒಳ್ಳೆ ಕರ್ಮಗಳು ಮಾಡಿದ್ದಕ್ಕೋಸ್ಕರನೇ ಇವತ್ತು ಅವ್ರ ಭವಿಷ್ಯ ಹೀಗೆ ಇರ್ಬೇಕಂತಂದು ಹೇಳಿ ಬಯಸಿದ್ದಕ್ಕನೆ ಇವತ್ತು ಅವ್ರ ಭವಿಷ್ಯ ಉಜ್ವಲವಾಗ್ತಾ ಇದೆ. ಅವರಿಂದ ಎಷ್ಟೋ ಕುಟುಂಬಗಳು ಉಜ್ವಲವಾಗಿ ಜೀವನ ಮಾಡ್ತಾ ಇದ್ದಾರೆ. ಈಗ ಜಗತ್ತಿನಲ್ಲಿ ನಾವು ಮಾಡುವುದು ಒಂದು, ಬಯಸುವುದು ಮತ್ತೊಂದಂದ್ರೆ ಯಾವುದು ನಡೆಯಲ್ಲ. ನಾವು ಏನು ಜೀವನದಲ್ಲಿ ಹೀಗೆ ಇರ್ಬೇಕಂತ ಅನ್ಕೊಳ್ತೀವಿ ಅದನ್ನೇ ನಾವು ಮಾಡ್ಬೇಕಾಗ್ತದೆ.
ಈಗ ನಾವೇನ್ ಮಾಡ್ತಾ ಇದೀವಿ? ಹಿಂಸೆ ಮಾಡ್ತಾ ಇದೀವಿ, ಆನಂದ ಬಯಸ್ತಾ ಇದೀವಿ. ಹೆಂಗಾಗುತ್ತೆ? ನಾವು ಮಾಡೋದು ಹಿಂಸೆ, ಬಯಸುವುದು ಆನಂದ. ಹೆಂಗಾಗ್ತದೆ? ನಾವು ಹಿಂಸೆ ಮಾಡಿದಾಗ ನಾವು ಹಿಂಸೆನೇ ಅನುಭವಿಸ್ತೀವಿ. ನಾವು ಆನಂದ ಬೇಕು ಅಂತ ಬಯಸಿದಾಗ ನಮ್ಗೆ ಆನಂದ ಎಲ್ಲಿ ಸಿಗುತ್ತೆ? ಬೇವಿನ ಸಸಿ ಇಟ್ಟು ಮಾವಿನಕಾಯಿ ಕೇಳ್ದಂಗೆ ಆಗುತ್ತೆ. ನಾವು ಅವಾಗ ಏನಾಗುತ್ತೆ? ಹಿಂಸೆ ಮಾಡಿ ಆನಂದನ ಬಯಸುವುದಾದ್ರೆ ಆನಂದ ಬರಲ್ಲ. ನಾವು ನಾಟಿದ್ದು ಹುಲ್ಲಿನ ಸಸಿ, ನಾಟಿದ್ದು ಹುಲ್ಲಿನ ಬೀಜ, ಭತ್ತ ಬೇಕಂದ್ರೆ ಹೆಂಗಾಗುತ್ತೆ? ಆಗಲ್ಲ. ನಾವು ಬೀಜವನ್ನು ನಾಟುವಾಗಲೇ ಆಲೋಚಿಸಿನೇ ನಾವು ನಾಟಿ ಮಾಡ್ಬೇಕಾಗುತ್ತೆ. ಕರ್ಮಗಳನ್ನು ಮಾಡುವಾಗ್ಲೇನು ನಾವು ಕರ್ಮಗಳನ್ನು ಆಲೋಚಿಸಿನೇ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕಥೆ ನೆನಪಾಗ್ತಾ ಇದೆ. ಟೈಮ್ ಇದೆ ಮೇಡಮ್? ಟೈಮ್ ಇದೆ ಮೇಡಮ್? ಒಂದು ಕತೆ ಹೇಳ್ತೀನಿ ಇಲ್ಲಿ. ರಾಮಣ್ಣ ಶಾಮಣ್ಣ ಅಂತ ಇಬ್ಬರು ಗೆಳೆಯರು ಮೇಡಮ್. ಇಬ್ಬರು ಗೆಳೆಯರಿರ್ತವೆ. ರಾಮಣ್ಣನಿಗೆ ಅವನಲ್ಲಿ 2 ರೈತ ಕುಟುಂಬ, ಆತನಲ್ಲಿ 2 ಎತ್ತುಗಳಿರ್ತವೆ. 2 ಎತ್ತುಗಳಿದ್ದಾಗ ಏನಾಯ್ತು? ಅಕಸ್ಮಾತ್ ಆಗಿ ರಾಮಣ್ಣನ ಎತ್ತು ಯಾವುದೋ ಕಾಯಿಲೆ ಬಂದು ತೀರ್ಕೊಳ್ಳುತ್ತೆ. ಆಗ ರಾಮಣ್ಣ ಒಂದು ಜಾತ್ರೆಗೆ ಹೋಗಿ ಎತ್ತು ಖರೀದಿ ಮಾಡ್ಬೇಕಂತೇಳಿ ಹೋಗ್ತಾ ದಾರಿ ಮಧ್ಯೆಯಲ್ಲಿ ಪಕ್ಕದ ಗ್ರಾಮದಲ್ಲಿ ಭೀಮಣ್ಣ ಅನ್ನುವ ಗೆಳೆಯ ಇರ್ತಾನ. ಆ ಭೀಮಣ್ಣನ ಗೆಳೆಯನ ಮಾತಾಡ್ಸ್ಕೊಂಡು ಹೋಗ್ಬೇಕಂತೇಳಿ ಹೋದಾಗ ಆ ಭೀಮಣ್ಣನ ಮನೆಗೆ ರಾಮಣ್ಣ ಹೋಗ್ತಾನೆ. ರಾಮಣ್ಣ ಹೋದಾಗ ಅವನ ಗೆಳೆಯನ ಭೀಮಣ್ಣ ಆತ್ಮೀಯವಾಗಿ ಬರಮಾಡಿಕೊಂಡು ಎಲ್ಲ ಉಪಚಾರ ಎಲ್ಲ ಮಾಡ್ತಾ ಯೋಗಕ್ಷೇಮ ಮಾತಾಡ್ತಾ ಕೂತ್ಕೊಂಡಾಗ ರಾಮಣ್ಣ ತಿಳಿಸ್ತಾನೆ, ನಾನೊಂದು ಜಾತ್ರೆಗೆ ಹೋಗ್ತಾ ಇದ್ದೀನಿ, ನನಗೆ ಒಂದು ಎತ್ತು ಬೇಕಾಗಿದೆ. ನಂದು ಒಂದು ಎತ್ತು ಯಾವುದೋ ಒಂದು ಕಾಯಿಲೆ ಬಂದು ತೀರ್ಕೊಂಡು ಹೋಯ್ತು. ನನ್ನಲ್ಲಿ ಒಂದು ಎತ್ತು ಇದೆ, ನಾನು ಎತ್ತುಗಾಗಿ ಖರೀದಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ತಿಳಿಸ್ತಾನೆ. ಆಗ ಭೀಮಣ್ಣ ಹೇಳ್ತಾನೆ, ಇಲ್ಲ, ನನ್ನಲ್ಲಿ ಒಂದು ಎತ್ತಿದೆ, ನೀನು ಇದನ್ನ ತಗೊಂಡು ಹೋಗ್ಬಿಡು ಅಂತ ತಿಳಿಸ್ತಾನೆ. ಆಗೇನ್ ಮಾಡ್ತಾನೆ ರಾಮಣ್ಣ, ಆಯ್ತು ಅಂತೇಳಿ ಅದೊಂದು ವ್ಯವಹಾರ ಕುದುರಿಸ್ಕೊಂಡು ಎತ್ತನ್ನ ಖರೀದಿ ಮಾಡ್ತಾನೆ. ಖರೀದಿ ಮಾಡಿದಾಗ ಏನಾಯ್ತು? ಆಯ್ತು, ನಾನು ನಾಳೆ ಬಂದು ಎತ್ತನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭೀಮಣ್ಣ ಹೋಗ್ತಾನೆ. ನೆಕ್ಸ್ಟ್ ಡೇ ಬರೋದ್ರ ಒಳಗಡೆ ಏನಾಗುತ್ತೆ? ಆ ರಾಮಣ್ಣನ ಎತ್ತು ಸತ್ತೋಗುತ್ತೆ. ಆಗ ಭೀಮಣ್ಣ ಬಂದು ಎತ್ತನ್ನ ಹೊಡೆದ್ಕೊಂಡು ಹೋಗ್ಬೇಕಂತಂದಾಗ ಈ ಎತ್ತು ತೀರ್ಕೊಂಡಿದ್ದು ನೋಡಿ ಆಗ ಭೀಮಣ್ಣ ಹೇಳ್ತಾನ, ಆಯ್ತು, ನಾನು ದುಡ್ಡು ಕೊಡ್ಬೇಕಲ್ಲ ನಿನಗೆ, ದುಡ್ಡು ತಗೋ ಅಂತೇಳಿ ಭೀಮಣ್ಣ ರಾಮಣ್ಣಿಗೆ ದುಡ್ಡು ಕೊಡಕ್ ಹೋಗ್ತಾನ. ಆಗ ರಾಮಣ್ಣ ಏನ್ ಹೇಳ್ತಾನ, ಬೇಡ, ಎತ್ತು ನನ್ನ ಮನೆಯಲ್ಲೇ ಇದೆ, ನನ್ನ ಮನೇಲಿ ತೀರ್ಕೊಂಡು ಹೋಗಿದೆ, ನಾನು ನಿನಗೆ ಹೆಂಗ ಕೊಡ್ಲಿ ಇದೆ ಎತ್ತನ್ನ, ಬೇಡ ಅಂತಂದೇಳಿ ಹೇಳ್ತಾನ ರಾಮಣ್ಣ. ಇಲ್ಲ, ನಾನು ಖರೀದಿ ಮಾಡಿದ್ಮೇಲೆ ಎತ್ತು ತೀರ್ಕೊಂಡಿದೆ, ಇದು ನನಗೆ ಸಂಬಂಧಪಟ್ಟಿದ್ದು, ನಾನು ತಗೊಂಡು ಹೋಗಿದ್ರೆ ನನ್ನ ಮನೇಲಿ ತೀರ್ಕೊಂಡು ಹೋಗ್ತಾ ಇತ್ತಲ್ಲ, ಇದು ಇಲ್ಲ, ನೀನ್ ದುಡ್ಡು ತಗೊಳ್ಳೇಬೇಕು ಅಂತೇಳಿ ಭೀಮಣ್ಣ ಹಠ ಮಾಡ್ತಾನೆ. ಆಗ ಬೇಡ ಅಂತ ರಾಮಣ್ಣ, ತಗೋ ಅಂತ ಭೀಮಣ್ಣ. ಇದು ಈ ರೀತಿ ಮನೆಯಲ್ಲಿ ಮಾತಾಡ್ತಾ ಇದ್ದಾಗ ಅಕ್ಕಪಕ್ಕದ ಜನಗಳು ಬರ್ತಾರೆ. ಏನಪ್ಪಾ ನಿಮ್ದು ಏನು ಅಂತಂದಾಗ ಹಾಗೆಲ್ಲ ರಾಮಣ್ಣ ಹೇಳ್ತಾನೆ, ಈ ರೀತಿ ಆಯ್ತು, ನಾವೊಂದು ಎತ್ತು ಖರೀದಿ ಮಾಡಿದ್ದ, ಆ ಎತ್ತು ತಗೊಂಡ್ಕೊಂಡು ಹೋಗ್ಬೇಕಂದ ಸಮಯದಲ್ಲಿ ಇವತ್ತೇ ತೀರ್ಕೊಂಡು ಹೋಗಿದೆ ನಮ್ಮ ಮನೆಯಲ್ಲಿ, ಹಾಗಾಗಿ ಈಗ ದುಡ್ಡು ಬೇಡ ಅಂತಂದೇಳಿ ನಾನು ಹೇಳ್ತಾ ಇದ್ದೀನಿ, ದುಡ್ಡು ಕೊಡಕ್ ಬರ್ತಿದ್ದಾನ ಭೀಮಣ್ಣ ಅಂತ ಹೇಳ್ತಾನೆ. ಅವ್ರಿದ್ದು ಆಯ್ತು, ಈಗೇನಾಯ್ತು, ಅವೆಲ್ಲ ಮಾತಾಡ್ಕೊಂಡ್ಬಿಟ್ಟು, ಆಯ್ತು, ನಿನ್ನ ಜಮೀನಲ್ಲಿನೇ ನನಗೆ ಒಂದು ಸ್ವಲ್ಪ ಜಾಗ ಕೊಡು, ಆ ಜಾಗದಲ್ಲಿನ ಈ ಒಂದು ಎತ್ತನ್ನ ನಾವು ಮಣ್ಣು ಮಾಡೋಣ, ನೀನು ಪೂಜೆ ಮಾಡ್ಬೋದು, ನಾನು ಪೂಜೆ ಮಾಡ್ಬೋದು ಅಂತೇಳಿ ಒಂದು ಮಾತುಕತೆ ಆಗುತ್ತೆ. ಆಗ ರಾಮಣ್ಣನ ಹೊಲದಲ್ಲಿ ಒಂದು ಸ್ಥಳವನ್ನು ನಿಗದಿ ಆಗುತ್ತೆ. ಆ ರಾಮಣ್ಣನ ಒಂದು ಹೊಲನ ಭೀಮಣ್ಣ ಖರೀದಿ ಮಾಡ್ತಾನ ನಾ ಎತ್ತನ್ನ ಉಳೋದಕ್ಕೆ. ಆಯ್ತು, ನನಗೊಂದಿಷ್ಟು ಜಮೀನು ಕೊಡು, ನಾನು ಈ ಜಮೀನಲ್ಲೇ ನಾನು ಉಳ್ಕೊಂಡು ನಾನು ಪೂಜೆ ಮಾಡ್ತೀನಿ
ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಹೇಳ್ತಾನ. ಆಯ್ತು ಬಿಡ್ತಾನ, ಹೋಗ್ಬಿಡ್ತಾನ ಯಾವುದು ಭೀಮಣ್ಣ. ಈ ರಾಮಣ್ಣ ಅದಕ್ಕೆ ಗುಂಡಿ ತೆಗಿಸ್ಬೇಕಾದಾಗ ಏನಾಗುತ್ತೆ, ಅಲ್ಲಿ ಒಂದು ನಿಧಿ ಸಿಗುತ್ತೆ. ಅಲ್ಲಿ ನಿಧಿ ಸಿಕ್ಕಾಗ ಏನಾಗುತ್ತೆ, ಆಗ ರಾಮಣ್ಣ ಈ ನಿಧಿ ನಂದಲ್ಲ, ನಾನು ಈಗಾಗಲೇ ಈ ಸ್ಥಳವನ್ನು ಭೀಮಣ್ಣನಿಗೆ ನಾನು ಸೇಲ್ ಮಾಡಿದ್ದೀನಿ, ಈ ನಿಧಿ ನನಗೆ ಸಂಬಂಧಪಟ್ಟಿದ್ದಲ್ಲ, ಭೀಮಣ್ಣನಿಗೆ ಕೊಡ್ಬೇಕು ಅಂತ ಹೇಳ್ತಾನ. ಆಗ ಭೀಮಣ್ಣ ಏನ್ ಹೇಳ್ತಾನ, ಇಲ್ಲ ನಾನಿನ್ ನಿನಗೆ ದುಡ್ಡೇ ಕೊಟ್ಟಿಲ್ಲ, ಇದು ನಿಂದೇ ಜಮೀನು, ನಿನಗೆ ಸಂಬಂಧಪಟ್ಟಿದ್ದು ಇದು ನಿಧಿ ಅಂತ ಹೇಳಿ ಭೀಮಣ್ಣ ಹೇಳ್ತಾನೆ. ಇಲ್ಲಪ್ಪ ನಂದಲ್ಲ, ನಿನಗೆ ನಾನು ಈಗ ಈ ಒಂದು ಜಮೀನು ಮಾರಾಟ ಮಾಡಿದ್ದೀನಿ, ಇದರಲ್ಲಿ ಏನೇ ಬಂದಿದ್ದನ್ನು ಅನುಭವಿಸ್ಬೇಕಾಗಿದ್ದು ನೀನೆ, ನನಗೆ ಈ ಒಂದು ನಾನು ಖರೀದಿ ಮಾಡಿದ್ಮೇಲೆ ನಂದಲ್ಲ ಅಂತ ಹೇಳ್ತಾನೆ. ಅದು ಅವಾಗ ಏನಾಗುತ್ತೆ, ಮತ್ತೆ ಇದು ಅದೇ ರೀತಿ ಡಿಸ್ಕಸ್ ನಡೆಯುತ್ತೆ. ಆಗ ಮತ್ತೆ ಅಲ್ಲಿನ ಜನಗಳು ಬಂದು, ಏನಪ್ಪ ನಿಮ್ದು ಇದೇ ಕತೆ ಆಯ್ತಲ್ಲ, ಏನಿ ನಿಮ್ದು ಅಂತಂದು ಹೇಳಿ ಕೇಳಿದಾಗ ಆಗ ಭೀಮಣ್ಣ ನಡೆದ ಘಟನೆ ತಿಳಿಸ್ತಾನ. ಈ ರೀತಿ ಆಯ್ತು, ನಾನು ಈ ಕಡೆ ಎತ್ತು ಖರೀದಿ ಮಾಡಿದ್ದೆ, ಅದು ತೀರ್ಕೊಂಡು ಹೋಯ್ತು. ಈಗ ಈ ಜಮೀನನ್ನು ನಾನು ಖರೀದಿ ಮಾಡಿದ್ದೀನಿ. ಈ ಜಮೀನು ಖರೀದಿ ಮಾಡಿದಾಗ ಇಲ್ಲಿ ನಿಧಿ ಸಿಕ್ಕಿದೆ, ಈ ನಿಧಿ ರಾಮಣ್ಣನಿಗೆ ಸಂಬಂಧಪಟ್ಟಿದ್ದು, ನಾನಿನ್ನ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ನನ್ನ ಹೆಸರಿಗೆ ಮಾಡಿಸ್ಕೊಂಡಿಲ್ಲ, ಇದು ಅವರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಅವ್ರು ದುಡ್ಡು ತಗೊಳ್ತಾ ಇಲ್ಲ ಅಂತ ಹೇಳಿ ಭೀಮಣ್ಣ ಹೇಳ್ತಾನೆ. ಆಗ ಏನ್ ಮಾಡ್ಬೇಕು ಅಂತ ಹೇಳಿ ತೋರಿಸಿದೆ. ಅಲ್ಲಿ ಊರಿನ ಮುಖಂಡರೆಲ್ಲ ಸೇರಿ, ಆಯ್ತಪ್ಪ ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂತಂದಾಗ, ನಿಮ್ಗೆ ಮಕ್ಳು ಎಷ್ಟು ಅಂತ ಕೇಳ್ತಾರ ಜನಗಳು. ರಾಮಣ್ಣ ಏನ್ ಹೇಳ್ತಾನ, ನನಗೆ ಒಬ್ಳೆ ಮಗಳು ಅಂತಾನ. ಭೀಮಣ್ಣ ಅಂತ ನನಗೆ ಒಬ್ನೇ ಮಗ ಅಂತಾನ. ಆಯ್ತು ಅವ್ರಿಬ್ಬರಿಗೂ ಒಂದು ವಿವಾಹ ಮಾಡಿಬಿಡೋಣ, ಆ ಆಸ್ತಿಲಿ ನಿಮ್ಮಲ್ಲೇ ಉಳಿಯುತ್ತಲ್ಲ ಅಂತೇಳಿ ಅವ್ರು ಏನ್ ಮಾಡ್ತಾರ, ವಿವಾಹ ಮಾಡಿದ್ಮೇಲೆ ಅವ್ರಿಗೆ ಆ ಒಂದು ಆಸ್ತಿ ಇಬ್ಬರಿಗೆ ಉಳಿಯಿತು. ಇದು ಕರ್ಮ ಸಿದ್ಧಾಂತದ ಫಲ. ಅವ್ರು ಒಳ್ಳೇದು ಬಯಸಿದಕ್ಕೆ ಅವ್ರಿಗೆ ಒಳ್ಳೇದು ಆಯ್ತು ಅಂತೇಳಿ ಈ ಒಂದು ಕಥೆಯ ಮುಖಾಂತರ ನಾವು ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿ ಮಹಮ್ಮದ್ ಪ್ರವಕ್ತ, ಟೈಮ್ ಇದೆ ಮೇಡಮ್, ಇನ್ನ 5 minutes ಮೇಡಮ್, ಇನ್ನ ಓಕೆ ಅದೇ ಮೇಡಮ್ 5:15 ಅಂತ ಹೇಳಿದ್ದು. ಏನ್ ಡೌಟ್ಸ್ ಏನಿತ್ತು ಅಂದ್ರೆ ನಾ ಕೇಳೋದಕ್ಕೆ. ಅದೇ ರೀತಿ ಮಹಮ್ಮದ್ ಪ್ರವಕ್ತ, ಡೌಟ್ಸ್ ಕೇಳೋದ ನಾನು ಮ್ಯೂಟ್ ಮಾಡ್ಕೊಂಡಿದ್ದೆ. ಓಕೆ, ಡಿಸ್ಟರ್ಬ್ ಅಂತ. ಇದು ಮುಗಿದಿದ್ರೆ ಡೌಟ್ಸ್ ನ ಕೇಳೋದಕ್ಕೆ ಅವ್ರಿಗೆ ಇದು ಮಾಡ್ಬೋದು ಸರ್. ಓಕೆ ಮೇಡಮ್, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಗೆ ತುಂಬಾ ಚೆನ್ನಾಗಿ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿದ್ರಿ. ನಾವೇನ್ ಕರ್ಮಗಳನ್ನ ಮಾಡ್ತೇವೆ, ಆ ಕರ್ಮಗಳನ್ನ ಮಾಡಿದಂತಹ ನಾವೇ ಅದಕ್ಕೆ ಹೊಣೆ ಅಂತ ಅನ್ನೋದನ್ನ ನೀವು ಹೇಳಿದ್ರಿ. ಸತ್ಕರ್ಮಕ್ಕೆ ಸತ್ಫಲ ಸಿಗತ್ತೆ, ದುಷ್ಕರ್ಮಕ್ಕೆ ದುಷ್ಫಲ ಸಿಗತ್ತೆ ಅನ್ನೋದು ಸೂಕ್ಷ್ಮವಾಗಿ ಹೇಳಿದ್ರಿ. ಕತೆ ಮೂಲಕ ಕೂಡ ನೀವು ಹೇಳಿದ್ರಿ. ಎಲ್ಲ ಒಳ್ಳೆ ಚೆನ್ನಾಗಿ, ಆಕ್ಚುಲಿ ಆ ಕಥೆನೂ ಬಹಳ ಚೆನ್ನಾಗಿತ್ತು. ಸೊ ಕಡೆಗೆ ಎಲ್ಲ ಆಸ್ತಿನೂ ಅವ್ರಿಗೆ ಉಳಿತು ಅನ್ನೋದ್ರ ಬಗ್ಗೆ. ಸೊ ಒಳ್ಳೆ ಕರ್ಮಗಳನ್ನ ಅವ್ರು ಮಾಡಿದ್ದ ಕಾರಣ ಅವ್ರಿಗೆ ಒಳ್ಳೆ ತರದ ಕರ್ಮಗಳೇ ಸಿಕ್ತು, ಅಂದ್ರೆ ಒಳ್ಳೆ ಫಲನೇ ಸಿಕ್ತು ಅನ್ನೋದು. ಆಮೇಲೆ ಈ ಕರ್ಮಗಳು ಈ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಎರಡು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನು ಅಂದ್ರೆ ಆತ್ಮ ಬಂಧುಗಳೇ, ಈಗ ಸಾಕಷ್ಟಿದೆ ಕರ್ಮ ಸಿದ್ಧಾಂತದಲ್ಲಿ, ತುಂಬಾ ಇದೆ ತಿಳ್ಕೊಳ್ಳುವಂಥದ್ದು. ಆದ್ರೆ ಈ ವೇದಗಳ ಪ್ರಕಾರ ಹೇಳಬೇಕು, ವೇದಗಳ ಪ್ರಕಾರ ನಾವು ಮಾತಾಡ್ಬೋದು ಅನ್ನೋದಾದ್ರೆ, ಅಲ್ಲಿ ಈಗ ವೇದಗಳಲ್ಲಿ ಹೇಳ್ತಾರೆ ಏನಂತಂದ್ರೆ, ಸುಮಾರು 3 ವೇದಗಳಲ್ಲಿ 3 ತರ ಭಾಗಗಳನ್ನಾಗಿ ಮಾಡ್ತಾರೆ. ಒಂದು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಆಮೇಲೆ ಕಾಮ್ಯ ಕರ್ಮ ಅಂತ. ಸೊ ಇದು ಯಾವ ರೀತಿ ನಾವು ಹೇಳಬಹುದು ಅಂತಂದ್ರೆ, ಇವಾಗ ಸಂಧ್ಯಾವಂದನೆ ಮಾಡ್ತಾರೆ. ಸಂಧ್ಯಾವಂದನೆ ಮಾಡೋದು ಅಂದ್ರೆ ದೇವ್ರ ಪೂಜೆ ಇವೆಲ್ಲ ಮಾಡ್ತಾರಲ್ಲ, ಅದು ನಿತ್ಯ ಕರ್ಮ ಅಂತ ಅನಿಸ್ಕೊಳುತ್ತೆ. ಇವಾಗ ಶ್ರಾದ್ದಾದಿ ವಿಶೇಷ ಕರ್ಮಗಳು ಅಂದ್ರೆ, ಶ್ರಾದ್ದ ಅಂತಂದ್ರೆ ಈ ತಿಥಿಗಳು ಮಾಡ್ತಾರೆ. ಈಗ ಸತ್ತಂತಹ ವ್ಯಕ್ತಿಗೆ ಒಂದು ಪೂಜೆ ಮಾಡಿ ಅವ್ರಿಗೆ ನಮಸ್ಕರಿಸುವಂತಹ ಒಂದು ವಿಧಾನಕ್ಕೆ ಶ್ರಾದ್ದ ಕರ್ಮಗಳು ಅಂತ ಅಂತಾರೆ. ಅದಕ್ಕೆ ನೈಮಿತ್ತಿಕ ಕರ್ಮಗಳು ಅಂತ ಕೂಡ ಕರೀತಾರೆ. ಆಮೇಲೆ ಈ ಕಾಮನೆ ಅಂತಂದ್ರೇನು, ಒಂದು ಬಯಕೆ. ನಮಗೆ ಏನಾದ್ರೂ ಒಂದು ಬಯಕೆ ಇದ್ದಾಗ ಅವುಗಳನ್ನ ಪೂರ್ತಿ ಮಾಡುವಂಥದ್ದು ಇದೆಯಲ್ಲ, ಅದಕ್ಕೆ ಕಾಮ್ಯ ಕರ್ಮ ಅಂತ ಕೂಡ ಹೇಳ್ತಾರೆ. ನಂತರ
ಇವೆಲ್ಲವೂ ನಮ್ಮ ಧರ್ಮದಲ್ಲಿ, ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ, ವೇದದಲ್ಲಿ ಹೇಳುವಂತ ಒಂದು ಕರ್ಮಗಳು. ಈಗ ಅದು ವೇದ ವಿರೋಧಿ ಕರ್ಮಗಳು ಕೂಡ ಇದೆ, ನಿಷಿದ್ಧ ಕರ್ಮಗಳು ಕೂಡ ಇದೆ. ಸೊ ಹೀಗಾಗಿ ಕರ್ಮಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಸಾಕಷ್ಟು ಇವೆ ಅಂತ ಹೇಳ್ತಾ, ಇವನ್ ಸರ್ ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ಯಾಕೆಂದ್ರೆ ಇದು ನಾವು ಒಳ್ಳೆಯ ಕರ್ಮಗಳು ಮಾಡಿದ್ರೆ ನಮಗೆ ಒಳ್ಳೆಯ ಫಲನೇ ಸಿಗುತ್ತೆ. ಇವಾಗ ನಾವು ಏನು ಈ ಜನ್ಮದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ, ನಾವು ಒಂದಷ್ಟು ಕರ್ಮಗಳನ್ನ ಮಾಡಿ ಆ ಕರ್ಮಗಳನ್ನ ನೆರವೇರಿಸಕ್ಕೋಸ್ಕರ ಮತ್ತೆ ನಾವು ಹುಟ್ಟು ಬಂದಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಕರ್ಮಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಎನಿವೆ ಸರ್, ಚಂದ್ರಶೇಖರ್ ಸರ್, ನೀವು ಇಲ್ಲಿಗೆ ಬಂದು ಕರ್ಮ ಸಿದ್ಧಾಂತದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರಿ. ನಿಮಗೆ ಧನ್ಯವಾದ. ಆತ್ಮ ಬಂಧುಗಳೇ, ನಿಮಗೆ ಯಾರಿಗಾದರೂ ಯಾವುದೇ ಥರ ಆದರೂ ಪ್ರಶ್ನೆ ಇದ್ದರೆ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ದಯವಿಟ್ಟು ನೀವು ಮಾತಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು ಅಂತ ಕೇಳ್ಕೊಳ್ತೇನೆ. ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಎಸ್, ಯಶೋದಾ ಮೇಡಮ್ ಮಾತಾಡಿ. ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ವಿಷಯಗಳು. ತುಂಬಾ ಕರ್ಮ ಸಿದ್ಧಾಂತದ ಬಗ್ಗೆ ಪ್ರತಿದಿನ ಕೇಳ್ತಾ ಇದ್ರು ಅದು ಮುಗಿಯದಂತಹ ಒಂದು ಸಂದೇಶ ನೀಡ್ತಾ ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಬಹಳ ಪ್ರಮುಖವಾಗಿರುತ್ತೆ. ಏಕೆಂದ್ರೆ ಕರ್ಮ ಸಿದ್ಧಾಂತದಿಂದನೇ ನಾವು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದನ್ನ ನಾವು ಪಡಿತಾ ಇರ್ತೀವಿ. ಏಕೆಂದ್ರೆ ಇದು ಬೇರೆಯವ್ರಿಗೆ ನಾವು ಹಿಂಸೆ ಮಾಡಬಾರ್ದು, ಇಲ್ಲ ಬೇರೆಯವ್ರ ಮನ್ಸು ನೋಯಿಸ್ಬಾರ್ದು. ಅದಲ್ದೇನೆ ಸ್ವತಃ ನಮ್ಮ ಆತ್ಮನಿಂದನೇನು ಕೂಡ ಮಾಡ್ಕೊಳ್ಬಾರ್ದು ಅನ್ನೋದು ಒಂದು ಇದೆ. ಏಕೆ ಆತ್ಮಹತ್ಯೆಯೂ ಕೂಡ ಮಹಾಪಾಪ. ಏಕೆಂದ್ರೆ ಈ ಜನ್ಮ ಸಾಕು ಅಂತ ನಮಗ್ ನಾವೇ ನಿರ್ಣಯ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋರ್ ಬಹಳಷ್ಟು ಸಂಖ್ಯೆಯಲ್ಲಿ ಈ ಜನರೇಷನ್ ಅಲ್ಲಿ ನೋಡ್ತಾ ಇದ್ದೀವಿ. ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನೀಡದೇ ಇದ್ದಂಥವ್ರು ಇದ್ದಾರೆ. ಮತ್ತೆ ಭಯ, ಅಂಜಿಕೆ, ಆತ್ಮವಿಶ್ವಾಸ ಇಲ್ಲದೆ ಬದುಕನ್ನ ಮುನ್ನಡೆಸೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ದಂಥವ್ರು ಇದ್ದಾರೆ. ಸೊ ಅದು ಕೂಡ ಒಂದು ಪಾಪ ಕರ್ಮನೇ ಆಗುತ್ತೆ. ಹಾಗೇನೆ ಕೇವಲ ಒಂದು ಹಿಂಸೆ ಅಥವಾ ಮಾತಿನಿಂದ ಹಿಂಸೆ ಕೊಡೋದು ಒಂದಿದೆ. ನಮ್ಮ ಆಲೋಚನೆಯಿಂದನೂ ಕೂಡ ವಾಕ್ಕ್ಷೇತ್ರ, ಭಾವನಾ ಕ್ಷೇತ್ರ ಅಂತ ಹೇಳ್ತೀವಿ, ಕ್ರಿಯಾಕ್ಷೇತ್ರ, ಅದರಲ್ಲೂ ಕೂಡ ಬೇರೆಯವ್ರಿಗೂ ಹಿಂಸೆ ಕೊಡಬಾರ್ದು, ಕೆಟ್ಟದನ್ನ ಬಯಸ್ಬಾರ್ದು, ಕೆಟ್ಟದನ್ನ ಕೆಲಸವನ್ನ ಮಾಡಬಾರ್ದು. ಹಾಗೆ ನಾವು ಕೂಡ ಹಿಂಸೆ ಮಾಡ್ಕೊಳ್ಬಾರ್ದು. ನಾವೇನು ಕೂಡ ಯಾವುದೇ ಶಾರೀರಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನ ಮಾಡ್ಕೊಳ್ಬಾರ್ದು ಅನ್ನೋದು ಒಂದು ನನ್ನ ಅನಿಸಿಕೆ ಆಗಿತ್ತು. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಹಾಗೇನೆ ನಮ್ಮ ಪಾಪ ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ನಿತ್ಯ ಧ್ಯಾನವನ್ನ ಮಾಡ್ಬೇಕು, ಜ್ಞಾನವನ್ನ ಪಡ್ಕೊಳ್ಬೇಕು, ಹಾಗೂ ಧ್ಯಾನದಿಂದ ಬಂದಂತ ಅನುಭವವನ್ನ ಹಂಚ್ಕೋಬೇಕು ಬೇರೆಯವ್ರಿಗೆ. ಹಾಗೆ ಸೇವಾ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು. ಅದನ್ನ ಫ್ರೀಯಾಗಿ ಮಾಡ್ಬೇಕು. ಅದಕ್ಕೆ ಧ್ಯಾನಕ್ಕೆ ಪತ್ರಿಜಿ ಸರ್ ಮೊದ್ಲೇ ಹೇಳಿದ್ದಾರೆ, ಧ್ಯಾನ ಕಲ್ಸ್ಕೊಡೋದಕ್ಕೆ ನೀವು ಯಾವುದೇ ಫೀಸ್ ತಗೊಳ್ಬಾರ್ದು ಅಂತ. 18 ಸೂತ್ರಗಳಲ್ಲಿ ಅದು ಒಂದು. ಹೇಗೆ ಪ್ರಾಣಿ ಹಿಂಸೆ ಮಾಡಬಾರ್ದು, ಸಸ್ಯಾಹಾರಿಗಳಾಗ್ಬೇಕು ಅನ್ನೋದು ಜೊತೆಗೆ ಫೀಸ್ ಬಗ್ಗೆನೂ ಹೇಳ್ತಾರೆ. ಧ್ಯಾನವನ್ನ ನಾವು ಉಚಿತವಾಗಿ ಹೇಳ್ಕೊಡ್ಬೇಕು, ಹಾಗೆ ಅನುಭವಗಳನ್ನೂ ಹೇಳ್ಬೇಕು. ಅನುಭವ ಹೇಳ್ತಾ ಹೇಳ್ತಾ ನಮ್ಮ ಪಾಪ ಕರ್ಮಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದೊಂದು. ಸೊ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ ಏನಿದೆ, ಆ ಸಂಕಲ್ಪ ಏನಿದೆ ಪತ್ರಿಜಿ ಅವ್ರದ್ದು, ಅದನ್ನ ನಾವು ಮನಪೂರ್ವಕವಾಗಿ ಎಲ್ಲರೂ ಮಾಡ್ಲಿಕ್ಕೆ ಸಿದ್ಧರಾಗ್ಬೇಕು ಅನ್ನೋದೇ ನನ್ನ ಆಶಯ. ಥ್ಯಾಂಕ್ ಯು ಮೇಡಮ್, ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಾತಾಡ್ಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಚೆನ್ನಾಗಿ ಹೇಳಿದ್ರಿ ಯಶೋಧ ಮೇಡಮ್, ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಎನಿವೆ, ಕರ್ಮ ಸಿದ್ಧಾಂತ ಎಷ್ಟು ನಾವು ಮಾತಾಡಿದ್ರು ಸಾಲಲ್ಲ ಅನ್ನೋದು ಇದು ನಿಜ. ನಾಗೇಶ್ ಸರ್ ಮಾತಾಡಿ ಸರ್. ಸರ್ ನಮಸ್ತೆ ಸರ್, ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ. ಕರ್ಮ ಸಿದ್ಧಾಂತದ ಬಗ್ಗೆ ಚೆನ್ನಾಗಿ ಮಾಡಿದ್ರಿ. ಕರ್ಮ ಸಿದ್ಧಾಂತದ್ದು ಹೇಳಿದ್ರಿ, ಇನ್ನೂ ತುಂಬಾ ಇರ್ತದೆ. ನಾವು ವೇದಗಳ ಮುಖಾಂತರ ಹೋದ್ರೆ ಇನ್ನೂ ಇರ್ತದೆ ಅದರಲ್ಲಿ. ಅದಕ್ಕೆ ಹೇಳ್ತಾರೆ, ಈ ಜನ್ಮದಲ್ಲಿ ನಾವು ಒಳ್ಳೆ ಕರ್ಮ ಮಾಡಿದ್ರೆ ಇದೇ ಸ್ವರ್ಗ, ಕೆಟ್ಟ ಮಾಡಿದ್ರೆ ಇದೇ ನರಕ ಅಂತ. ಮತ್ತು ಇನ್ನೊಂದು ವಿಷಯ ಸರ್, ಈಗ ಹಿಂದಿನವ್ರು ಹೇಳ್ತಾರೆ, ಯಾಕೆ ನಮ್ಮ ಕರ್ಮಕ್ಕೆ ನಮ್ಮ ಜನ್ಮಾಂತರದ್ದು ಒಂದು, ಆಮೇಲೆ ನಮ್ಮ ತಂದೆ ತಾಯಿಗಳ ಕರ್ಮ ಕೂಡ ಆಡ್ ಆಗ್ತದೆ ಅಂತ ಹೇಳ್ತಾರೆ. ಅದು ಸತ್ಯನಾ ಸರ್? ಸರ್, ಅದು ನಾನು ತಿಳಿದ ಪಟ್ಟಿಗೆ ಡಾಕ್ಟರ್ ನ್ಯೂಟನ್ ಸರ್ ಬಗ್ಗೆ ನಾನು ಈ ಪ್ರಶ್ನೆ ಕೇಳಿದ್ದೆ ಸರ್. ಈಗ ನಾನು ಡಾಕ್ಟರ್ ನ್ಯೂಟನ್ ಸರ್ ಬಗ್ಗೆ ಈ ಒಂದು ಪ್ರಶ್ನೆ ಕೇಳಿದ್ದೆ. ನಮ್ಮ ತಂದೆ ತಾಯಿಯಂದರು
ಮಾಡಿದ ಕರ್ಮಗಳಿಂದನೂ ಅದರಲ್ಲಿ ನಾವು ಭಾಗಿಯಾಗುವ ಅಂತಾನು ನಿಮ್ದು ಆ ಪ್ರಶ್ನೆ ಅದಲ್ಲ ಸರ್? ಹೌದೌದು. ಈಗ ನೋಡಿ ಸರ್, ನಮ್ಮ ತಂದೆ ತಾಯಿ ಜೊತೆಗೆ ನಾವು ಇದ್ದಿನ ಜನ್ಮದಲ್ಲಿ ಇದೇ ತಂದೆ ತಾಯಿ ಜೊತೆಗೆ ನಾವು ಜನ್ಮ ಪಡೆದುಕೊಂಡಿದ್ದಾಗ ಅವರ ಜೊತೆನೆ ಕೂಡಿಕೊಂಡು ನಾವೇನಾದ್ರೂ ಕರ್ಮ ಮಾಡಿದ್ರೆ ಅದರಲ್ಲಿ ಸಹನು ನಮ್ದು ಪಾಲಿರುತ್ತಂತೆ ಸರ್. ಹಿಂದಿನ ಜನ್ಮದಲ್ಲಿ ಈ ತಂದೆ, ಈಗ ಒಂದು ಕ್ರಿಕೆಟ್ ಮ್ಯಾಚ್ ಇದೆ ಸರ್. ಈಗ ವರ್ಲ್ಡ್ ಕಪ್ ಅಲ್ಲಿ 11 ಜನ ಪ್ಲೇಯರ್ಸ್, ಇನ್ನು 3 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಸರ್. ಆ ವರ್ಲ್ಡ್ ಕಪ್ ಟೀಮ್ ಅಲ್ಲಿ ಆ ಫೈನಲ್ ಮ್ಯಾಚ್ ಗೆದ್ದಾಗ ಆ ಎಲ್ಲರಿಗೂ ಅದು ಭಾಗಿಯಾಗುತ್ತೆ ಸರ್. ಅದೇ ರೀತಿ ನಾವು ಏನಾದ್ರು ಆ ಜೊತೆ ಕೂಡಿ ಮಾಡಿದಾಗ ಅದರ ಫಲನು ನಾವು ಅನುಭವಿಸ್ಬೇಕಾಗುತ್ತೆ ಸರ್. ಆಮೇಲೆ ಈಗ ತಂದೆ ತಾಯಿ ಮಾಡಿದಂತ ಆಸ್ತಿನ ನಾವು ಅನುಭವಿಸ್ತೀವಿ ಸರ್. ಈಗ ನಮ್ಮ ತಂದೆ ಈಗ ಒಂದು ಮಾವಿನ ಸಸಿ ಇಟ್ಟು ಹೋಗಿದ್ದಾರೆ ಸರ್, ಹೌದಾ? ಈಗ ಅದನ್ನ ಆ ಫಲಂತೂ ನಾವು ತಿಂತೀವಲ್ಲ ಸರ್. ಹೌದು. ಅದರಲ್ಲಿ ಮಾಡಿರ್ತಕ್ಕಂಥ ಕರ್ಮವನ್ನು ಸಹನು ನಾವು ಅದರಲ್ಲಿ ಭಾಗಿಯಾಗ್ತೀವಿ. ಅದರಲ್ಲಿ ನಾವು ತಗೊಳ್ದೇ ಇದ್ದ ಪಕ್ಷದಲ್ಲಿ ನಾವು ಅದರಲ್ಲಿ ಭಾಗಿಯಾಗಲ್ಲ ಅಂತ ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇಲ್ಲ ಸರ್, ಒಳ್ಳೆ ಎಲ್ರು ತಿಳ್ಕೊಳ್ಳುವಂತ ವಿಷಯನ ಕೇಳಿದ್ರಿ ನೀವು. ಧನ್ಯವಾದ ನಾಗೇಶ್ ಸರ್ ನಿಮ್ಗೆ. ಓಕೆ, ಆತ್ಮ ಬಂಧುಗಳೇ, ಮತ್ತೆ ಯಾರಾದ್ರೂ ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ರೆ ದಯವಿಟ್ಟು ಕೇಳಬಹುದು ಅಂತ ಕೇಳ್ತೀನಿ. ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಬೇಕಾಗಿ ಕೇಳ್ಕೊತಾನೆ. ರತ್ನ ಅವರೇ, ಉಮಾದೇವಿ ಅವರೇ, ಪ್ರಮೀಳಾ ದೇಶಿಕರ್ ಅವರೇ, ಶಾಂತ ಅವರೇ, ಎಲ್ಲರೂ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ವೈದೇಹಿ ಅವರೇ, ನಿಮ್ಮ ಪ್ರಶ್ನೆ. ವೈದೇಹಿ ಅವರೇ, ಶಾಂತ ಅವರೇ, ವಿಡಿಯೋಗಳನ್ನ ಆನ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಮ್ಯೂಟ್ ಆಗಿದೆ ಶಾಂತ ಅವರೇ. ಶಾಂತ, HB ಮೈಸೂರು. ಈಗ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಾನೇನು ನನ್ನ ಮನ್ಸಲ್ಲಿ ನಿಂತು ಅದು ಯಶೋಧ ಮೇಡಮ್ಮೇ ಕೇಳಿದ್ರು. ಮತ್ತೆ ಈಗ ತಂದೆ ತಾಯಿಗಳು ಮಾಡಿದ್ದು ಪಾಪ ಕರ್ಮಗಳು ಮಕ್ಕಳು ಅನುಭವಿಸ್ಬೇಕು ಅನ್ನೋದು ಒಂದು ನಾನು ಕೇಳೋಣ ಅನ್ಕೊಂಡೆ. ಸರ್ರೇ ಕೇಳಿದ್ರು ಅವರು. ಈಗ ಅವ್ರು ಮಾಡಿದ್ದ ಪಾಪ ಕರ್ಮಗಳು ನಾವು ಅನುಭವಿಸ್ಬೇಕು ಅಂದ್ರೆ ಅದು ವಿಧಿ ಇಲ್ಲ, ಅನುಭವಿಸ್ಲೇಬೇಕು. ಒಳ್ಳೇದಾದ್ರೂ ಸ್ವೀಕಾರ ಮಾಡ್ಬೇಕು, ಕೆಟ್ಟದ್ದಾದ್ರೂ ಸ್ವೀಕಾರ ಮಾಡ್ಲೇಬೇಕು. ನಾವು ನೆಕ್ಸ್ಟ್ ಇದಕ್ಕೆ ಆದಷ್ಟು ಕರ್ಮಗಳನ್ನ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಮಕ್ಳು ಮರಿಗೆ ನಮ್ಮ ಕರ್ಮಗಳು ಅವ್ರಿಗೆ ತಗ್ಲದ ಹಾಗೆ ನಾವೊಂದು ಸನ್ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕು, ಒಳ್ಳೇದನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ನಿಜ ನಿಜ ನಿಜ, ಚೆನ್ನಾಗಿ ಹೇಳಿದ್ರಿ ಮೇಡಮ್. ಧನ್ಯವಾದ ನಿಮ್ಗೆ. ಸರ್ ಶಿವಕುಮಾರ್ ಸರ್ ಮಾತಾಡಿ ಸರ್. ಮತ್ತೆ ಮೇಡಮ್, ಹುಷಾರಿಲ್ಲ, ನನಗೆ ಕೋಲ್ಡ್ ಅಂಡ್ ಫೀವರ್ ಆಗ್ಬಿಟ್ಟಿದೆ. ಹಲೋ, ಮಾತಾಡಿ ಸರ್. ಹುಷಾರಿಲ್ಲ. ಓಕೆ ಓಕೆ, ಹಾಗೆ ನಾನು ಧ್ಯಾನ ಮಾಡ್ತಾ ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಓಕೆ ಓಕೆ, ಈಗ ಇಲ್ಲ ಸರ್, ಕಂಟಿನ್ಯೂ ಮಾಡಿ, ತೊಂದ್ರೆ ಇಲ್ಲ ಸರ್. ಆನ್ ಮಾಡಿ ಕೇಳಿಸ್ಕೊಂತಾ ಇದ್ದೀನಿ. ಇವತ್ತು ಯೋಗ ಕ್ಲಾಸ್ ಕೂಡ ಹೋಗಿಲ್ಲ. ಓಕೆ ಓಕೆ. ಶಿವಕುಮಾರ್, ಇನ್ನೊಬ್ರು ಶಿವಕುಮಾರ್ ಸರ್ ಇದ್ದಾರೆ. ಶಿವಕುಮಾರ್ ಸರ್ ಮಾತಾಡಿ. ಮ್ಯೂಟ್ ಆಗಿದೆ ಸರ್, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಧ್ಯಾನದಲ್ಲಿ ಅನುಭವ ಆಗ್ತಾವಲ್ಲ ಸರ್, ಅವರ ಧ್ಯಾನಿಗಳ ಹತ್ರ ಶಂಡ ಮಾಡ್ಬೋದಾ ಮಾಡಬಾರ್ದ್ರಿ ಸರ್? ಅನುಭವ ಹಂಚ್ಕೋಬಾರ್ದ್ರಿ? ಅನುಭವಗಳು ಹಂಚ್ಕೊಳ್ಳಿ ಸರ್. ಪದ್ಧತಿ ಸರ್ ಎಲ್ಲ ಅನುಭವವನ್ನು ಕೇಳ್ಬೇಕಂತ ಹೇಳಿದಾರೆ ಸರ್. ಅನುಭವಗಳನ್ನ ಹಂಚ್ಕೊಳ್ಬೇಕು ಸರ್. ಸರ್ ಬದಲಾಗಿ ನಾನೇ ಹೇಳ್ತೀನಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಪತ್ರಿಜಿ ಗುರುಗಳು ಒಂದು ಮಾತು ಹೇಳಿದ್ದಾರೆ, ನಿಮಗೆ ಎ ಗೊತ್ತಿದ್ರೆ ಎ ಹೇಳಿ, ಬಿ ಗೊತ್ತಿದ್ರೆ ಬಿ ಹೇಳಿ ಅಂತ. ಅಂದ್ರೆ ನಿಮಗೆ ಏನು ಸಾಧ್ಯವೋ, ನಿಮಗೆ ಏನು ಗೊತ್ತಿದೆ ಅಂತ ಅನ್ಸುತ್ತೋ ಅದನ್ನ ಇನ್ನೊಬ್ರಿಗೆ ಹಂಚಿ ಒಳ್ಳೇದನ್ನ ಅಂತ. ಇದು ಕೂಡ ಕರ್ಮ ಸಿದ್ಧಾಂತದ ಒಂದು ಸೂತ್ರ ಅಂತ ಹೇಳ್ಬೋದು. ಸೊ ಯಾವುದು ಒಳ್ಳೇದು ನಮಗೆ ಸಾಧ್ಯವೋ ಆದಷ್ಟು ಒಳ್ಳೇದನ್ನ ಎಲ್ಲರಲ್ಲಿ ಹಂಚೋಣ ಅನ್ನೋದೇ ಒಂದು ದೊಡ್ಡ ವಿಷಯ ಸರ್. ಅದು ಏನಂತೀರಿ ಸರ್ ಚಂದ್ರಶೇಖರ್ ಸರ್? ಕರೆಕ್ಟ್ ಅಲ್ಲ ಮೇಡಮ್? ಮ್ಯಾಮ್, ನಾನು ಇಂಟರಪ್ಟ್ ಆಗ್ಬೋದಾ ಇದರಲ್ಲಿ? ಪ್ಲೀಸ್ ಮಾತಾಡಿ. ನೀವು ಹೇಳಿದ್ರಲ್ವಾ ABCD ಎಷ್ಟು ಗೊತ್ತಿದೆ, ಪತ್ರಿಜಿ ಸರ್ ಅವ್ರು ಹೇಳಿದ್ದು.
ABCD ನಲ್ಲಿ ABCD ಅಂತ ಗೊತ್ತಿದ್ರೆ ನೀವು ABCD ಗೊತ್ತಿದೆ ಅಂತ ಅಷ್ಟೇ ಹೇಳ್ಬೇಕಂತೆ. Z ವರ್ಗೆ ಕಲಿಯೋವರೆಗೆ ಕಾಯ್ಬಾರ್ದಂತೆ. ಅದಾದ ನಿಜ. ನಂತರ ABCD ಆದ್ಮೇಲೆ ಎಷ್ಟು ಅಕ್ಷರಗಳು ಗೊತ್ತಿದೆ ಅಷ್ಟನ್ನು ಕಲ್ಸ್ಕೊಡ್ಬೇಕಂತೆ. ಆಗ ಹೇಳ್ಕೊಟ್ಟಾಗ ಮಾತ್ರ ಈ ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳು ಪೂರ್ವ ಜನ್ಮದಲ್ಲಿ ಮಾಡಿರುವಂತ ಕರ್ಮಗಳು ಬ್ಯಾಗೇಜಸ್ ನಮ್ಮ ಹತ್ರ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತಂತೆ. ಮುಂದೆ ನಾವು ಜನ್ಮಗಳು ಜಾಸ್ತಿ ತಗೊಳ್ಳೋದ್ರಲ್ಲಿ ಕಡಿಮೆ ಸಂಖ್ಯೆ ಆಗುತ್ತಂತೆ. ನಾವು ಇನ್ನೂ 100 ಜನ್ಮ ತಗೋಬೇಕು ಅಂತ ಇದ್ರೆ ಈ ಪಾಪ ಕರ್ಮಗಳನ್ನ ಕಳಿಯೋದಕ್ಕೋಸ್ಕರ ಧ್ಯಾನ ಹಂಚೋದ್ರ ಮೂಲಕ, ಸೇವಾ ಕಾರ್ಯವನ್ನ ಮಾಡೋದ್ರ ಮೂಲಕ ನಮ್ಮ ಮುಂದಿನ 100 ಜನ್ಮದಲ್ಲಿ ಕಡಿಮೆ ಸಂಖ್ಯೆ ಆಗುತ್ತಂತೆ. ಸೊ ಆ ತರ ನಾವು ಹಂಚ್ಕೊಳ್ಳೋದ್ರಿಂದ ಯಾವುದೇ ತಪ್ಪಿಲ್ಲ, ಹಂಚ್ಕೋಬಹುದು. ವೆರಿ ನೈಸ್, ವೆರಿ ನೈಸ್. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹೌದು, ನಿಜ, ಧನ್ಯವಾದ ಖಂಡಿತ. ಮೇಡಮ್. ಧನ್ಯವಾದ ಸರ್, ಧನ್ಯವಾದ. ಆಮೇಲೆ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಶಬ್ದ ಆಗ್ತಿದೆ ಯಾರ ಕಡೆಯಿಂದ ನನ್ಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಶಾಂತ ಅವರೇ ಮಾತಾಡಿ. ಶಾಂತ ಬಿ ಮೈಸೂರು ಆಯ್ತು. ಶಾಂತ ಅವ್ರು ಬಂದ್ರು, ಆಮೇಲೆ ಹೊರಟ್ಬಿಟ್ರು. ನಮಸ್ತೆ ಮಾತಾಡಿ. ಮ್ಯಾಮ್. ನಮಸ್ತೆ, ನಮಸ್ತೆ, ಮಾತಾಡಿ. ನಮಸ್ತೆ. ಅದೇ ಇವಾಗ ಅದೇ ಕರ್ಮಗಳು ಇವಾಗ ಏನೇನ್ ಅನ್ಭವಿಸ್ತಾ ಇದೀನ, ಮಾತಾಡ್ಬೇಡಿ, ಇನ್ನ ಇಷ್ಟಕ್ಕೆ ಮುಗೀತು, ಇನ್ನ ನೆಗೆಟಿವ್ ಹೇಳ್ಬೇಡಿ ಅಂತ ಹೇಳ್ತಾರಲ್ಲ, ಅದೇ ಇವಾಗ ನಾನ್ ಕೇಳ್ಬೇಕು ಅಂತಿದ್ದೀನಿ. ಅವ್ರು ಕೇಳಿದ್ರು ನೆಗೆಟಿವ್ ಇನ್ನು ಬಿಟ್ಬಿಡಿ, ಇನ್ನು ಅದ್ರದ್ ಬಗ್ಗೆನೆ ಪ್ರಸ್ತಾಪ ಮಾಡ್ಬೇಡಿ ಅಂತಾರೆ. ಮತ್ತೆ ಅನುಭವಗಳನ್ನ ಹೇಳ್ಕೊಳ್ಳಿ ಅಂತಾರೆ. ಅದೇ ಅದನ್ನ ಕೇಳ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಮ್ಯಾಮ್. ಏನಂತೀರಿ ಸರ್ ಚಂದ್ರಶೇಖರ್ ಸರ್ ಇದಕ್ಕೆ? ಇವಾಗ ನನ್ ದುಃಖ ಎಲ್ಲ ಗೊತ್ತಲ್ಲ ಮ್ಯಾಮ್, ನಾನು ಇವಾಗ ಅದನ್ನ ಹೇಳ್ಕೊಂಡ್ರೆ ಇಲ್ಲಿಗೆ ನಿಲ್ಲಿಸ್ಬೇಕು, ಇನ್ನು ಬೇಡ ಅಂತ ಹೇಳ್ತಾರೆ. ಇದರಿಂದ ನನ್ಗೆ ಹಿಂಗ್ ಒಳ್ಳೇದಾಯ್ತು ಅಂತ ಹೇಳ್ಕೊಂಡಾಗ ಅನುಭವ ಹೇಳಿರ್ತಾರೆ. ಅದೇ ಇವಾಗ ಅದ್ರದ್ದೇ ನಂದು ಕ್ವಶನ್. ಅಷ್ಟೊತ್ತಿಗೆ ಅಲ್ಲಿ ಹೇಳಿದ್ರಲ್ಲ, ಇನ್ನೂ ಮತ್ತೊಂದ್ಸರಿ ಅದನ್ನೇ ಕೇಳ್ತಾ ಇದ್ದೀನಿ. ಅನುಭವ ಹೇಳಿ ಮೇಡಮ್. ಸರ್ ಅವ್ರ ಪರವಾಗಿ ನಾನೇ ಹೇಳ್ತೀನಿ ಸರ್. ಶಾಂತ ಮೇಡಮ್, ಇಲ್ಲಿ ಯಾವುದೇ ಒಂದು ಈಗ ಕಷ್ಟ ಯಾರಿಗಿಲ್ಲ ಮೇಡಮ್. ನನ್ನ ಪ್ರಕಾರ ಕಷ್ಟನ ಅನುಭವಿಸಿ ಬಂದವರು ಎಲ್ಲರೂ ಕೂಡ ನಮ್ಮ ಸಾಂಸಾರಿಕ ಜೀವನದಲ್ಲಿ ಆಗಿರಬಹುದು, ನಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ ಆಗಿರಬಹುದು, ಅಥವಾ ಯಾವುದೇ ನಮ್ಮ ಜೀವನದ ಹಾದಿಯುದ್ದಕ್ಕೂ ಸಾಕಷ್ಟು ನಮಗೆ ಅನುಭವ, ಪ್ರತಿಯೊಂದು ಸನ್ನಿವೇಶ ಕೂಡ, ಪ್ರತಿಯೊಂದು ಕ್ಷಣ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲವೂ ನಾವು ಮಾಡಿದಂಥ ಕರ್ಮಗಳು ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ಈ ಭೌತಿಕ ಶರೀರದಲ್ಲಿ, ಭೌತಿಕ ಜನ್ಮದಲ್ಲಿ ನಾವೇನನ್ನ ಅನುಭವಿಸ್ತೀವೋ ಎಲ್ಲವೂ ಇಷ್ಟೇ, ಬರೀ ಕರ್ಮಾನುಸಾರನೇ ಆಗತ್ತೆ ಅಂತಂದ್ರೆ ನಾನು ನನ್ನ ಪ್ರಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿರಿಯರ ಪ್ರಕಾರ ಅದು ಆಗಬೇಕು ಅಂತಿದ್ಯೋ ಅದು ಆಗ್ತಾ ಹೋಗುತ್ತೆ. ಎಲ್ಲವೂ ಕರ್ಮಗಳೇ ಅಲ್ಲ ಅಂತ, ಅಲ್ವೇ ಸರ್? ಏನ್ ಅಂತೀರಿ ಸರ್? ಸೃಷ್ಟಿನ ನಿಯಮ ಮೇಡಮ್. ಹೌದು, ನಾವು ಹೊಂದ್ಕೊಂಡು ಹೋಗ್ಲೇಬೇಕಲ್ಲ ಮೇಡಮ್. ಹೌದು. ಆದ್ರೆ ಎಲ್ಲ ಕರ್ಮಗಳೇ ಹೌದಾ? ಏನೆಲ್ಲ ನಾವು ಅನುಭವಿಸ್ತಿರೋದು ಕರ್ಮಗಳೇ ಅಂತ ಅವ್ರ ಪ್ರಶ್ನೆ ಅವ್ರದ್ದು. ನನ್ನ ಅನುಭವ ಏನಾಗ್ತಿದೆ, ಅನುಭವಿಸ್ತಿದ್ದೀನಿ, ಎಲ್ಲವೂ ನನ್ನ ಮಾಡಿರುವಂತ ಕರ್ಮಗಳಿಂದಾನೇ ಈ ತರ ಆಗ್ತಿದ್ಯಾ ಅನ್ನೋದು ಅವ್ರ ಪ್ರಶ್ನೆ. ಮೇಡಮ್, ನಿಮ್ಮ ವಾಸ್ತವಕ್ಕೆ ನೀವು ಸೃಷ್ಟಿಕರ್ತ ಮೇಡಮ್, ಅಷ್ಟ ಅನ್ಕೊಳ್ಬೇಕು ಮೇಡಮ್. ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತ ಮೇಡಮ್. ಸರ್ ಸೆಂಟರ್ನಲ್ಲಿ ಸ್ವಲ್ಪ ಬರ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಬೇಕು. ಹೇಳಿ ಸರ್. ಸರ್ ಚಂದ್ರಶೇಖರ್ ಸರ್, ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ ಸರ್, ಇದು ಸತ್ಯ ಅನ್ಬೇಕಾ ಸುಳ್ಳು ಅನ್ಬೇಕು ಸರ್? ಯಾವ್ದು ಸರ್? ಬ್ಲ್ಯಾಕ್ ಮ್ಯಾಜಿಕ್. ಬ್ಲ್ಯಾಕ್ ಮ್ಯಾಜಿಕ್ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಭಾನುಮತಿ ಅಂತಾರ್ರಿ. ಅದೇನು ಅಷ್ಟು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ನೋಡೋಣ ಸರ್, ಅದ್ರ ಬಗ್ಗೆ ಹಿರಿಯ ಮಾಸ್ಟರ್ಸ್ ಹತ್ರ ಕೇಳಿ ಅದನ್ನ ತಿಳ್ಕೊಂಡು ನಿಮಗೆ ಉತ್ತರ ಕೊಡಬಲ್ಲೆವು ನಂತರದ ತರಗತಿಗಳಲ್ಲಿ. ಖಂಡಿತ ಇದನ್ನ ನಾನು ಬರ್ಕೋತೀನಿ ಸರ್, ಬರ್ಕೊಂಡು ಅದನ್ನ ಅದಕ್ಕೆ ಉತ್ತರ ಸಿಗತ್ತೆ ನಿಮ್ಗೆ. ಅನಂತರ ಶಾಂತ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಇದು ಈ ಜನ್ಮದಲ್ಲಿ ನಾವು ಅನುಭವಿಸಿದೀವಪ್ಪ, ಅದಕ್ಕೆ ನಾವು ಈ ಜನ್ಮದಲ್ಲಿ ಮಾಡ್ತಿದೀವಿ. ಇವಾಗ ನಾವು ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮಾಡ್ತೀವಿ. ಕಜ್ಜಾಯ ಮಾಡ್ಬಿಟ್ಟು ಚೆನ್ನಾಗಿ ಕಷ್ಟಪಟ್ಟು ಮಾಡ್ತೀವಿ. ಬೆಲ್ಲನ ಇದ್ ಮಾಡ್ಬೇಕಾಗ್ಲಿ, ಎಷ್ಟೊಂದು ಕಲ್ಲು ಮಣ್ಣುಗಳು ಬರುತ್ತೆ, ಅದನ್ನ ಸೋಸಿ, ಅದು ಒಂದು ಕಷ್ಟದ ಕೆಲಸನೇ. ನಂತರ ಅದನ್ನ ಮತ್ತೆ ಕರಿಬೇಕು, ಎಣ್ಣೆನಲ್ಲಿ ಕೊತ ಕುದೀತಿರುತ್ತೆ, ನಾವು ತಿರ್ಗಾಕ್ಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಎಲ್ಲ ಒಂದು ಹಂತವಾಗಿ ಅದು ಒಂದು ಕಡೆಯದಾಗಿ ಒಂದು ಕಜ್ಜಾಯ ಆಗಿ ರೂಪುಗೊಳ್ಳುತ್ತೆ. ಅದನ್ನ ನಾವು ತಿಂತೀವಿ. ಕಜ್ಜಾಯ ಏನಾದ್ರೂ ಹೌದಲ್ವಾ,
ನಾನು ಫಸ್ಟ್ ಕಲಿಸಿದಾಗ, ನನ್ನ ಬೆಲ್ಲದಲ್ಲಿ ಸುಡೋ ಒಂದು ಬೆಲ್ಲದಲ್ಲಿ ನನ್ನನ್ನು ಹಾಕಿದಾಗ, ನನ್ನನ್ನು ಎಣ್ಣೆನಲ್ಲಿ ಕರೆದಾಗ, ಇದೆಲ್ಲ ನನ್ನ ಕರ್ಮಗಳಪ್ಪ, ಇದು ಏನಪ್ಪ, ಕಡೆಯದಾಗಿ ನಾನು ಏನೂ ಸುಖ ಪಟ್ಟಿಲ್ಲ, ನನ್ನನ್ನು ಬೇರೆಯವ್ರು ಉಪಯೋಗಿಸ್ತಿದ್ದಾರೆ ಅಂತ ಅದು ಅನ್ಕೊಂಡ್ಬಿಟ್ರೆ, ಅದರ ಒಂದು ಕರ್ಮ ಏನಿದೆಯೋ ಅದು ಅನುಭವಿಸೇ ತೀರುತ್ತೆ ಅನ್ನೋದು ನನ್ನ ಭಾವನೆ. ಏನಂತೀರಿ ಸರ್? ಕರೆಕ್ಟ್ ಮೇಡಮ್. ನಿಮ್ಗೆ ನಿಮ್ಮಷ್ಟು ಜ್ಞಾನ ಇಲ್ಲ ಮೇಡಮ್. ಅಯ್ಯೋ ಸರ್, ನನ್ಗೇನು ತಿಳಿದಿಲ್ಲ, ದಯವಿಟ್ಟು ಕ್ಷಮಿಸಿ. ಮಧ್ಯ ನಾನು ಮಾತಾಡ್ಬಿಡ್ತೀನಿ, ಹಂಗೆ ನನ್ನ ಸ್ವಭಾವ ಅದು. ಕರೆಕ್ಟ್ ಮೇಡಮ್. ಇಲ್ಲ, ನಮ್ ಪರವಾಗಿ ತಾವೇ ಕೊಡ್ತಾ ಇದ್ದಾರೆ. ನನಗೆ ಕಲಿತಾ ಇದ್ದೀನಿ ಮೇಡಮ್, ನನಗೂ ಜ್ಞಾನ ಸಿಗ್ತಾ ಇದೆ. ಶಾಂತ ಅವರೇ, ನಿಮ್ಮ ಒಂದು ಆತಂಕ ಅಥವಾ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಧನ್ಯವಾದ ನಿಮಗೆ. ರತ್ನ ಅವರೇ ಮಾತಾಡಿ. ಮ್ಯಾಮ್ ನಮಸ್ಕಾರ. ನಮಸ್ಕಾರ ಸರ್. ಅಂದ್ರೆ ನಮಗೂ ನಾವು ಅರಿಯದ ಕರ್ಮಗಳಿಗೆಲ್ಲ ನಾವು ಹೊಣೆ ಆಗಿದೀವಲ್ಲ ಮ್ಯಾಮ್. ಇದು ಯಾವ ರೀತಿ ನಮ್ಗೂನು ಸಿಕ್ಕಾಪಟ್ಟೆ ಕ್ವಶನ್ಸ್ ಇದೆ. ಆದ್ರೆ ಈ ಜ್ಞಾನದಿಂದ ನಾವು ಮುಕ್ತಿ ಪಡಿತಾ ಇದೀವಿ ಅನ್ನೋ ಒಂದು ಖುಷಿಯಿಂದ ಇದೀವಿ ಮ್ಯಾಮ್. ಈಗ ಕೇಳಿ ಸರ್ಗೆ ಅದ ಆನ್ಸರ್ ಮಾಡ್ತಾರವ್ರು. ಮೇಡಮ್, ಧ್ಯಾನವನ್ನು ಕೇವಲ ಧ್ಯಾನ ಸಲುವಾಗಿ ಮಾಡಿ ಮೇಡಮ್, ಯಾವ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬೇಡಿ ಮೇಡಮ್. ಹೌದೌದು ಸರ್. ಅದೇ ಈಗ ಇಂತ ಸಣ್ಣ ಪುಟ್ಟ ಕ್ವಶನ್ಸ್ ಬಂದಾಗೆ ನಮ್ಗೊಂದು ಅರಿವಾಗ್ತಿದೆ. ಈ ಜ್ಞಾನದಲ್ಲಿ ಬಂದ್ಮೇಲಂತೂ ಎಲ್ಲಾ ಮರ್ತಿದೀವಿ ಆಲ್ಮೋಸ್ಟ್. ನಮ್ಗೆ ಇವಾಗ ನಾವ್ ಬರೀ ಸಂತೋಷ ಅನ್ನೋದೇ ನೋಡ್ತಾ ಇದೀವಿ ಸರ್ ಇವಾಗ. ಅದೊಂದು ಖುಷಿ ಆಗತ್ತೆ ಮೇಡಮ್. ನಮ್ ಗುರುಗಳು ಏನ್ ತಿಳಿಸ್ ಗೊತ್ತೆ ಮೇಡಮ್, ನಮ್ಮಲ್ಲಿ 10% ಅಷ್ಟು ಕಷ್ಟ ಇದೆ ಅಂತ ಅನ್ಕೊಳ್ಳಿ, ನಾವಾಗ ಏನ್ ಮಾಡ್ಬೇಕು, 30% ಅಷ್ಟು ಧ್ಯಾನ ಮಾಡ್ಬೇಕು. 30% ಅಷ್ಟು ಕಷ್ಟ ಇದೆ ಅನ್ಕೊಳ್ಳಿ, ಆಗೇನ್ ಮಾಡ್ಬೇಕು, 60% ಅಷ್ಟು ಧ್ಯಾನ ಮಾಡ್ಬೇಕು. ಆ ಧ್ಯಾನದಿಂದನೇ ಮೇಡಮ್ ಎಲ್ಲಾವುದನ್ನು ಸಾಧ್ಯ ಮೇಡಮ್. ದುಃಖದಿಂದ ಹೊರಗಡೆ ಬರೋದಕ್ಕೂ ಕಾರಣ ಅದೇ, ಕಷ್ಟದಿಂದ ಹೊರಗಡೆ ಬರೋದಕ್ಕೂ ಅದೇ ಕಾರಣ. ನಮ್ ಕರ್ಮಗಳನ್ನು ಕಲಿಬೇಕಂದ್ರೂ ಧ್ಯಾನನೇ ಮಾಡ್ಕೊಂಡು ಹೆಚ್ಚೆಚ್ಚು ನಾವು ಧ್ಯಾನ ಮಾಡ್ತಾ 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 ನಮ್ಮ ಮನಸ್ಸು ಶುದ್ಧ ಆಗುತ್ತೆ ಮೇಡಮ್. ಯಾವಾಗ ನಮ್ಮ ಮನಸ್ಸು ಶುದ್ಧ ಆಗುತ್ತೆ, ನಮ್ಮ ಆಲೋಚನೆಗಳು, ನಾವು ಮಾಡುವ ವ್ಯವಹಾರಗಳು ಎಲ್ಲಾವುದು ಸರಿಯಾಗಿ ಆಗುತ್ತೆ ಮೇಡಮ್. ಆಗ ನಮ್ಮ ಗುರುಗಳು ಹೇಳಿದಾಗೆ ಧ್ಯಾನ ಮಾಡ್ತಾ 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 ಭಗವದ್ಗೀತೆಯಲ್ಲಿ ತಿಳಿಸಿದಾಗೆ ಜ್ಞಾನ ಹೆಚ್ಚೆಚ್ಚು ಬೆಳೆದಷ್ಟು ಈ ಕರ್ಮಗಳೆಲ್ಲ ನಶಿಸ್ತಾ ಹೋಗ್ತವೆ ಮೇಡಮ್. ಅಷ್ಟೇ ಮೇಡಮ್. ನಾವು ಈ ಜ್ಞಾನಕ್ ಬಂದ್ಮೇಲೆನೆ ಎಲ್ಲಾ ಇದ್ರಿಂದ ಹೊರಗ್ ಬಂದಿದೀವಿ ಸರ್. ಅದಕ್ ಮುಂಚೆ ಯಾರು ಏನ್ ಹೇಳಿದ್ರೆ ನಿಜ, ಆ ಪುರೋಹಿತರನ್ನ ಕೇಳೋದು, ಈ ಶಾಸ್ತ್ರದವ್ರನ್ನ ಕೇಳೋದು, ಅಲ್ಲಿ ಅವ್ರು ಏನ್ ಹೇಳ್ತಾರೋ, ಇದೊಂದೇ ಒಂದು ಈ ಪೂಜೆಗಳ್ ಮಾಡಿ ಆ ಪೂಜೆಗಳ್ ಮಾಡಿ ಇದ್ರಿಂದ ನಾವು ನೋಡ್ತಾ ಇದ್ವಿ. ಟೈಮ್ ಕಳೀತಾ ಇದ್ರು, ನಮ್ಗೆ ಏನು ಮೋಕ್ಷ ಸಿಗ್ತಿರ್ಲಿಲ್ಲ. ಈಗ ಜ್ಞಾನಕ್ ಬಂದ್ಮೇಲೆ ನಮಗೆ ನಮ್ಮಲ್ಲೇ ಸಿಗ್ತಾ ಇದೆ ಎಲ್ಲ. ಭಗವಂತ ನಮ್ಮಲ್ಲೇ ಇದಾನೆ ಅನ್ನೋದೊಂದು ನಿಜ ಆಗಿದೆ ಸರ್. ಧನ್ಯವಾದಗಳು ಸರ್. ಹೌದು ಹೌದು ಹೌದು, ಅದು ಜ್ಞಾನೋದಯ ಆಗಿದೆ, ಅದು ಜ್ಞಾನೋದಯ ಆಗಿದೆ ಸರ್ ಇವಾಗ. ಭಗವಂತ ಹುಡುಗದೇನಿದೆ, ನಾವೇ ಸಾಕ್ಷಾತ್ ಭಗವಂತರು ಮೇಡಮ್. ಮೇಡಮ್, ಮೈ ಡಿಯರ್ ಗಾಡ್ಸ್ ಅಂತ ನಮ್ಮ ಗುರುಗಳು ಹೇಳ್ಬಿಡ್ತಾರೆ ಮೇಡಮ್. ಅದಕ್ಕಿಂತ ಇನ್ನೇನ್ ಬೇಕು ಮೇಡಮ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲಾ ಗುರುಗಳಿಗೂ ನಿಮ್ ನಿಜವಾಗ್ಲೂ ನಾವ್ ಎಷ್ಟು ಪ್ರಣಾಮ. ಇದೊಂದು ಇದಕ್ ಸಾಕಾಗಲ್ಲ ಸರ್. ಎಲ್ಲರಿಗೂ ಅಷ್ಟೇ, ಒಬ್ಬೊಬ್ರು ಒಂದೊಂದ್ ದಿನ ನಾವು ಒಂದಿನ ಮಿಸ್ ಆದ್ರೆ ನಮ್ಗೆ ಏನ್ ಕಳ್ಕೊತೀವೋ ಅನ್ನೋ ಒಂದು ಇದ್ರಲ್ಲಿ ಇರ್ತೀವಿ ನಾವು. ಧನ್ಯವಾದಗಳು ಸರ್ ಎಲ್ಲರಿಗೂ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ. ನೀವು ಹೇಳಿದ್ದು ನಿಜಾನೇ. ಯಾಕೆಂದ್ರೆ ಇಲ್ಲಿ ಪ್ರತಿಯೊಬ್ರು ಪ್ರತಿ ದಿನವೂ ಒಂದಷ್ಟು ಕಲಿತಾ ಇದ್ದೀವಿ. ಯಾಕೆಂದ್ರೆ ಅವ್ರಿಗೆ ಮಾತ್ರ ಕಲಿತಿದ್ದಾರೆ, ಇವ್ರು ಮಾತ್ರ ಕಲಿತಿದ್ದಾರೆ ಅಂತಲ್ಲ. ಪ್ರಶ್ನೆ ಕೇಳೋವಾಗ್ಲೂ ಕೂಡ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಹುಟ್ಕೋಬೇಕು, ಇದು ಏನು ಏನು ಅನ್ನೋದು. ಸೊ ಪ್ರಶ್ನೆ ಹುಟ್ಕೊಳ್ತಾ ಅದಕ್ಕೆ ಉತ್ತರ ಹುಡುಕ್ತಾ ಹೋಗ್ತಿವೆ. ಅವಾಗ ಪ್ರತಿಯೊಬ್ಬರಿಗೂ ಅದರ ಉತ್ತರ ಸಿಗ್ತಾ ಹೋಗುತ್ತೆ. ಇಲ್ಲಿ ಯಾರು ತಿಳಿದವರು ಅಲ್ಲ, ಹಾಗನ್ಬಿಟ್ಟು ಯಾರು ತಿಳಿದೇ ಇರೋರು ಇಲ್ಲ ಅಲ್ವಾ ಸರ್? ಸೊ ಹಾಗಾಗಿ ದಿನವೂ ತಿಳಿತಾ ಹೋಗೋಣ. ಸಾಮೂಹಿಕವಾಗಿ ನಾವು ಈ ತರ ಧ್ಯಾನ ಮಾಡಿದಾಗ, ಈ ತರ ಒಟ್ಟಾಗಿ ನಾವು ಧ್ಯಾನ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದಾಗ, ಸಾಕಷ್ಟು ಜ್ಞಾನ ಹಂಚಿಕೆಯನ್ನ ನಾವು ತಿಳ್ಕೊಂಡಾಗ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಬೇರೆಯವರ ಜ್ಞಾನವನ್ನು ನಾವು ಹೆಚ್ಚಿಸ್ತಾ ಇರ್ತೇವೆ. ಅದು ನಮ್ಗೆ ಅರಿವಿಲ್ಲದೆ. ಇದು ಕೂಡ ಕರ್ಮ ಸಿದ್ಧಾಂತದ ಒಂದು ಮೂಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎನಿವೇ ಸರ್, ಅಲ್ಲಿಂದ ಒಂದೇ ದಿನದಲ್ಲಿ ಹೇಳಿದ್ದು ನಿಮಗೆ ಬಂದಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಕರ್ಮ ಸಿದ್ಧಾಂತ ಬಹಳ ದೊಡ್ಡದು. ಸಾಕಷ್ಟು ವಿಷಯಗಳನ್ನ ನೀವು ಇಲ್ಲಿ ಚರ್ಚೆ ಮಾಡಿದ್ದೀರಿ, ಹೇಳಿದ್ದೀರಿ, ಎಲ್ರಿಗೂ ಜ್ಞಾನವನ್ನ ಹಂಚಿದ್ದೀರಿ. ನಿಮಗೆ ಧನ್ಯವಾದ. ಹಾಗೆ
ಎಲ್ಲರೂ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಿರಿ, ನಮ್ಮಲ್ಲೂ ಪ್ರಶ್ನೆಗಳನ್ನ ಹುಟ್ಟು ಹಾಕಿದಿರಿ. ಮಧ್ಯೆ ಸರ್ ಮಾತಾಡ್ತಿದ್ದಾರೆ. ಸರ್ ಹೇಳಿ ಸರ್. ಸರ್ ಚಂದ್ರಶೇಖರ್ ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್ ಧ್ಯಾನ ಕೂತಿ ಹೇಳ್ತೀವಲ್ಲ ಸರ್, ಶರೀರ ಹಗುರ ಆಗುತ್ತದೆ. ನಾವು ಬೇರೆ ಮಾಸ್ಟರ್ಜಿ ಅವ್ರಿಗೆ ಕೇಳೀನಿ, ನಮ್ದು ಜನ್ಮ ಜನ್ಮಾಂತರ ಕರ್ಮ ಕಳೀತಾ ಇದ್ರೆ ಶರೀರ ಹಗುರ ಆಗ್ತದೆ ಅಂತ ಹೇಳ್ತಾರೆ. ಸರ್ ನನಗೆ ಯಾವುದೇ ಅನುಭವ ಆಗಿಲ್ಲ ಸರ್ ಧ್ಯಾನದಲ್ಲಿ ಕುತ್ಕೊಂಡಾಗ. ನಾನು ಸರ್ ಧ್ಯಾನವನ್ನು ಕೇವಲ ಧ್ಯಾನ ಸಲುವಾಗಿ ಮಾಡ್ತೀನಿ ಸರ್. ನನಗೇನು ಯಾವುದೇ ರೀತಿಯ ಅನುಭವಗಳಾಗಿಲ್ಲ ಸರ್. ಅನುಭವ ಆಗಿದೆ ಅಂತನೂ ನಾವು ಚಿಂತೆ ಮಾಡಬಾರ್ದು, ಅನುಭವ ಆಗಿಲ್ಲ ಅಂತನೂ ಚಿಂತೆ ಮಾಡಬಾರ್ದು ಸರ್. ಯಾಕಂದ್ರೆ ಈಗ ಒಬ್ಬ ವ್ಯಕ್ತಿ SSLC ಓದಿದಂತ ವ್ಯಕ್ತಿ ನೆಕ್ಸ್ಟ್ PUC ಹೋಗ್ತಾನೆ ಸರ್. ಹೌದೌದು. ಹಾಗೆ ಕೆಲವು ವ್ಯಕ್ತಿಗಳಿಗೆ ಅನುಭವನೇ ಆಗೋದಿಲ್ಲ ಸರ್. ಅವ್ ಹಿಂದಿನ ಜನ್ಮದಲ್ಲಿ ಎಲ್ಲ ಆಗೋಗಿರ್ತಾವ ಸರ್. ಹೌದೌದು. ಆ ರೀತಿಯಾಗಿ ನನಗೆ ಯಾವುದೇ ರೀತಿ ಅನುಭವಗಳು ಆಗಿಲ್ಲ ಸರ್. ಥ್ಯಾಂಕ್ ಯು ಸರ್. ಮೇಡಮ್ ಅವರಿಗೆ ಕೇಳೋಣ ಸರ್. ಥ್ಯಾಂಕ್ ಯು ಧನ್ಯವಾದ ಸರ್. ಸರ್ ನನಗೇನು ಖಂಡಿತ ಅನುಭವ ಆಗಿದೆ ಅನ್ನೋದು ಇಲ್ಲ. ಆದ್ರೆ ನೀವು ಹೇಳ್ತಿರೋದು ನಿಜ ಇರ್ಬೋದು ಸರ್. ನಾವು ಸಾಧನೆಯ ಹಾದಿನಲ್ಲಿ ಇದ್ದಾಗ ನೀವು ಹೇಳ್ದಂಗೆ ಪತ್ರಿಜಿ ಗುರುಗಳ ಮಾತಿನಂತೆ ನಮ್ಮ ದೇಹ ಎಲ್ಲ ಹಗುರ ಆದಂಗೆ ಅನ್ಸುತ್ತೆ ಅಂತ. ಸೊ ಅದು ಅವರವರ ಅನುಭವ, ವ್ಯಕ್ತಿಗತವಾದದ್ದು. ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದ್ ಥರ ಆಗುತ್ತೆ. ಈಗ ಒಂದಷ್ಟು ಜನ ಲಾಸ್ಟ್ ಟೈಮ್ ಮಾತಾಡಿದಂತ ಕೆಲವರು ಹೇಳಿದ್ರು, ನಮ್ಗೆ ಮೈಯೆಲ್ಲ ಒಂಥರ ಹಗುರ ಆದಂಗ ಆಗುತ್ತೆ, ಒಂಥರ ಏನೋ ಭಾರ ಇಳ್ದಂಗ ಆಗುತ್ತೆ ಅಂತ. ಸೊ ಇದು ಎಲ್ಲರಿಗೂ ಆಗ್ಲೇಬೇಕು ಅಂತ ಏನಿಲ್ಲ ಸರ್. ಸಪೋಸ್ ನಿಮ್ಗಾಯ್ತು ಅಂದ್ರೆ ನನಗಾಗ್ಬೇಕು ಅಂತ ಏನಿಲ್ಲ, ನನಗೆ ಆಗಿರೋಂಥ ಅನುಭವಗಳು ನಿಮ್ಗಾಗ್ಬೇಕು ಅಂತ ಏನಿಲ್ಲ. ಇದು ಅವರವರ ಒಂದು ಭಾವಕ್ಕೆ ನಾವ್ ಏನು ಯೋಚನೆ ಮಾಡ್ತೀವಿ ಇದ್ರ ಮೇಲೆ ಕೂಡ ಇವು ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ. ಇನ್ನೂ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಾಕಷ್ಟು ಹಿರಿಯರಿದ್ದಾರೆ, ಅವ್ರನ್ನ ಕೇಳೋಣ. ಅದನ್ನ ಪರಾಮರ್ಶಿ ನೋಡಿದಾಗ ನಮ್ಗೆ ಸರಿಯಾದ ಒಂದು ಉತ್ತರ ಸಿಗತ್ತೆ ಅಂತ ಅನ್ಕೋತೀನಿ ಸರ್. ಇಷ್ಟೊಂದು ನಿಜ, ಒಬ್ಬರ ಆಗಿರುವಂತ ಅನುಭವ ಎಲ್ರಿಗೂ ಆಗ್ಲೇಬೇಕು ಅನ್ನೋದು ಖಂಡಿತ ಇಲ್ಲ ಅನ್ನೋದು ಸತ್ಯ. ಥ್ಯಾಂಕ್ ಯು ಮೇಡಮ್ ಅವರೇ. ಧನ್ಯವಾದ ಸರ್. ಪತ್ರಿಜಿ ಗುರುಗಳ ಒಂದು ಪುಸ್ತಕ ಇದೆ, ಇದು ನೋಡಿ, ಈ ಶ್ವಾಸ ವಿಜ್ಞಾನ ಜ್ಯೋತಿ ಮತ್ತೆ ಧ್ಯಾನದಿಂದಲೇ ಜ್ಞಾನ ಅನ್ನೋ ಪುಸ್ತಕಗಳನ್ನ ಇವೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಒಂದು ಉತ್ತರ ಅಂತ ನಾನು ಹೇಳ್ಬೋದು. ಸೊ ಇಲ್ಲಿ ಯಾವ ರೀತಿ ನಮ್ಗೆ ಸಿಗುತ್ತೆ ಪ್ರತಿಯೊಂದು ಉತ್ತರ ಅಂತಂದ್ರೆ, ಇದು ಈ ಪುಸ್ತಕನ ನೀವು ತಗೊಂಡು ಈ ಪುಸ್ತಕನ ಓದಿದಾಗ ಯಾವ ರೀತಿ ಇವಾಗ ನೀವು ಹೇಳಿದ್ರಿ ಯಾವ ತರ ನಮ್ಗೆ ಅನುಭವ ಆಗತ್ತೆ ಅಂತ. ನಿಮ್ಮ ಅನುಭವ ನೀವು ಹೇಳಿದ್ರಿ, ಅದಲ್ಲಿ ಪತ್ರಿಜಿ ಗುರುಗಳೇ ಹೇಳ್ತಾರೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಅನುಭವಗಳನ್ನ. ಅದು ಬುಕ್ ಹೇಳಿದ್ರಿ, ಬುಕ್ ಯಾವ ಅಂತ ಸ್ವಲ್ಪ ಹೇಳಿ ಮೇಡಮ್. ಇದು ನೋಡಿ, ಧ್ಯಾನದಿಂದಲೇ ಜ್ಞಾನ ಅಂತ ಒಂದು ಪುಸ್ತಕ ಇದೆ. ನಂತರ ಸಾಕಷ್ಟು ಪುಸ್ತಕಗಳಿದೆ ಸರ್. ಆಮೇಲೆ ನಂತರ ಶ್ವಾಸ ವಿಜ್ಞಾನ ಜ್ಯೋತಿ ಅಂತ, ಇವೆಲ್ಲ ಪತ್ರಿಜಿ ಗುರುಗಳ ಒಂದು ಪುಸ್ತಕಗಳು. ಇನ್ನೂ ಒಂದಷ್ಟು ಸರ್ ಹೌದಾ? ಹೌದು ಸರ್, ವೀರ ರಾಘವ, ಹೌದು, ರಾಘವರಾವ್ ಬರೆದಿರುವಂತ ಪುಸ್ತಕ. ಹೌದು. ಧ್ಯಾನದಿಂದಲೇ ಮುಕ್ತಿ ಅಂತ ಬುಕ್. ಇದು ವಿ ಸತ್ಯವತಿ ಅಂತ ಅವರು ಬರೆದಿರುವಂತ ಪುಸ್ತಕ, ಪತ್ರಿಜಿ ಅವರ ಬಗ್ಗೆ ಅವರು ಹೇಳಿರುವಂತ ಏನೇನು ಹೇಳಿದ್ದಾರೆ ಅದನ್ನ ತಗೊಂಡು ನಾನು ನಿಮ್ಗೆ ಇನ್ನೊಂದಷ್ಟು ಪುಸ್ತಕಗಳನ್ನ ತೋರ್ಸೋದಿಕ್ಕೆ ಇಚ್ಛೆ ಪಟ್ಟು ತರ್ತೀನಿ. ಒಂದು ಕೆಲವು ಬುಕ್ಸ್ ಅಷ್ಟೇನೆ ನನ್ನ ಹತ್ರ ಇದೆ. ಇಲ್ಲಿ ನೋಡಿ, ಇದು ಆಧ್ಯಾತ್ಮಿಕ ಶಾಸ್ತ್ರ ಅಂತ ಒಂದು ಪುಸ್ತಕ, ಪತ್ರಿಜಿ ಅವ್ರದ್ದು. ಇದನ್ನ ಬರ್ದಿರುವಂತ ಅವರು ಶ್ರೀಪಾದರಾವ್ ಅಂತ, MS ಶ್ರೀಪಾದರಾವ್ ಅಂತ ಅವ್ರು ಬರ್ದಿದ್ದಾರೆ ದಿ ಬ್ರಹ್ಮಶ್ರೀ ಪುಸ್ತಕ. ಆಮೇಲೆ ಇದು ನಾನು ತೋರಿಸ್ದೆ ಈಗ ಆಲ್ರೆಡಿ, ಧ್ಯಾನದಿಂದಲೇ ಜ್ಞಾನ ಅನ್ನೋ ಪುಸ್ತಕ. ಆಮೇಲೆ ಇದು ಶ್ವಾಸ ವಿಜ್ಞಾನ ಜ್ಯೋತಿ ಅಂತ. ನಂತರ ಇಲ್ಲಿ ನವವಿಧ ಧರ್ಮಗಳು ಅಂತ ಪತ್ರಿಜಿ ಗುರುಗಳು ಹೇಳಿರೋತಕ್ಕಂಥ ಇದು ಪತ್ರಿಜಿಯವರೇ ಬರೆದಿರುವಂತದ್ದು ಪುಸ್ತಕ, ಅವ್ರದೇ ಮಾತುಗಳು, ಅವರೇ ಬರೆದಿರುವಂತದ್ದು ಪುಸ್ತಕ ಇದು. ನಂತರ ಇಲ್ಲಿ ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ ಅಂತ ಒಂದು ಪುಸ್ತಕ ಇದೆ. ಇದನ್ನ ಕೂಡ
ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರೇ ಬರೆದಿರೋತಕ್ಕಂಥ ಪುಸ್ತಕ. ಇವೆಲ್ಲವನ್ನು ಕೊಂಡ್ಕೊಳ್ಳಿ. ಇದ್ರ ಜೊತೆ ನಿನ್ನೆ ನಾನು ತೋರಿಸ್ದೆ ನಿಮಗೆಲ್ಲನು, ನಿನ್ನೆ ಮಾತಾಡ್ಬೇಕಾದ್ರೆ ಇಲ್ಲಿ ಅನನ್ಯ ಸನ್ಯಾಸಿ ಅಂತ ಒಂದು ಪುಸ್ತಕ. ಇದು ಬಂದು ಲೋಬ್ಸಾಂಗ್ ರಾಂಪಾ ಅವರ ಬಗ್ಗೆ. ಇದನ್ನ ಕನ್ನಡಕ್ಕೆ, ಇದು ಇಂಗ್ಲಿಷ್ ಪುಸ್ತಕ, ಇದು ಇಂಗ್ಲಿಷ್ ಪುಸ್ತಕನ ಕನ್ನಡಕ್ಕೆ ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು, ಪಾರ ಕೃಷ್ಣಮೂರ್ತಿ ಅಂತ ಅವರು ಬರೆದಿರತಕ್ಕಂಥ ಪುಸ್ತಕ. ಇವೆಲ್ಲವೂ ಬ್ರಹ್ಮಶ್ರೀ ಪತ್ರಿಜಿಯವರ ಮಾತುಗಳನ್ನ ಕೇಳಿಸ್ಕೊಂಡು ಬರೆದಿರುವಂಥದ್ದು. ಇದು ಕೂಡ ನೀನೇ ಶಾಶ್ವತ ಅನ್ನೋ ಒಂದು ಪುಸ್ತಕ ಕೂಡ ಅಷ್ಟೇ. ಇದು ಕೂಡ ಲೋಬ್ಸಾಂಗ್ ರಾಂಪಾ ಅವ್ರ ಬಗ್ಗೆ ಇರುವಂಥದ್ದು. ಅಂದ್ರೆ ಪರಕಾಯ ಪ್ರವೇಶದ ನಂತರ ಏನೇನಾಯ್ತು, ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಬರೆದಿರುವಂಥದ್ದು. ಇದು ಕೂಡ ಕೃಷ್ಣಮೂರ್ತಿ ಸರ್ ಅವರೇ ಬರೆದಿದ್ದಾರೆ. ಈ ತರ ಸಾಕಷ್ಟು ಪುಸ್ತಕಗಳಿದೆ. ನಾನೊಂದಷ್ಟು ಪುಸ್ತಕಗಳನ್ನ ಮಾತ್ರ ಇಲ್ಲಿಗೆ ತಗೊಂಡ್ಬಂದಿದ್ದೀನಿ. ನಮ್ಮ ಇದಕ್ಕೋಸ್ಕರ ಏನು ಹೆಚ್ಚು ತರೋದಿಕ್ಕೆ ಆಗಲ್ಲ. ಒಂದಷ್ಟು ಪುಸ್ತಕಗಳನ್ನು ಓದ್ಬೇಕು ಅನ್ನೋ ಕಾರಣಕ್ಕೆ ತಂದಿದ್ದೀನಿ. ದಯವಿಟ್ಟು ಆ ಪುಸ್ತಕಗಳನ್ನ ತಗೊಳ್ಳಿ. ನೀವು ಎಲ್ಲಿದ್ದೀರಿ ಅಲ್ಲಿ ನೀವು ಕೊಂಡ್ಕೋಬಹುದು. ನೀವು ಇಲ್ಲಿ ಬೆಂಗಳೂರಿನಲ್ಲಿ ಇದ್ರೆ ನೀವು ವೈಟ್ ಫೀಲ್ಡ್ಗೆ ಹೋಗಿ ಅಲ್ಲಿ ಕೂಡ ತಗೊಳ್ಬಹುದು. ಮೈಸೂರು ಕೂಡ ನಿಮಗೆ ಸಿಗುತ್ತೆ, ಅಥವಾ ಬೇರೆ ಯಾವುದೇ ಒಂದು ಬೇರೆ ಕಡೆ ಯಾವುದೇ ಎಲ್ಲೇ ಇದ್ರೂ ಕೂಡ ನೀವು ಪೋಸ್ಟ್ ಮೂಲಕ ಕೂಡ ನೀವು ತರಿಸ್ಕೋಬಹುದು ಸರ್. ಈ ಒಂದಷ್ಟು ಪುಸ್ತಕಗಳನ್ನೆಲ್ಲ ದಯವಿಟ್ಟು ಓದಿ ಎಲ್ಲರೂ ಅಂತ ಕೇಳ್ಕೊಳ್ತೀರಿ. ಓದಿ ಸಾಕಷ್ಟು ಜ್ಞಾನವನ್ನ ನಾವೆಲ್ಲರೂ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು. ಕರ್ಮ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಂಡ್ವಿ, ಚರ್ಚಿಸಿದ್ವಿ. ಸಾಕಷ್ಟು ಪ್ರಶ್ನೆಗಳು, ಕುತೂಹಲ ಮೂಡಿರುವಂಥದ್ದನ್ನೆಲ್ಲ ನಾವಿಲ್ಲಿ ಪರಿಹರಿಸ್ಕೊಂಡ್ವಿ. ಹಾಗಾಗಿ ಬಹಳ ಚೆನ್ನಾಗಿತ್ತು. ಮತ್ತೊಮ್ಮೆ ನಿಮ್ಗೆ ಧನ್ಯವಾದ ಸರ್, ಚಂದ್ರಶೇಖರ್ ಸರ್. ನಂತರ ಎಲ್ಲ ಆತ್ಮಬಂಧುಗಳು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ. ನಿಮ್ಮ ಒಂದು ಮನಸ್ಸಿನ ಒಂದು ದುಗುಡವನ್ನ, ಈ ತರ ಕರ್ಮಗಳೇನೋ ಏನೋ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದಿ, ನೀವು ಪರಿಹರಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗಾಗಲೇ ಸಮಯ ಮೀರಿರೋದ್ರಿಂದ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಚಂದ್ರಶೇಖರ್ ಸರ್ ನಿಮಗೆ ಧನ್ಯವಾದ, ಹಾಗೂ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ನಮಸ್ಕಾರ. ಇಷ್ಟೊಂದು ತಾಳ್ಮೆಯಿಂದ ಕೇಳಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಮೇಡಮ್. ಧನ್ಯವಾದ. ನಮಸ್ತೆ ಸರ್.